day of the session of angelology. ಈ ದೇವದೂತ ಶಾಸ್ತ್ರದ ಎರಡನೆಯ ದಿನದ ಅಧ್ಯಯನಕ್ಕೋಸ್ಕರವಾಗಿ ನಿಮ್ಮೆಲ್ಲರನ್ನು ಸಹ ಆಹ್ವಾನಿಸುವಂತರಾಗಿದ್ದೇವೆ. Hope we enjoyed in the Lord on the first day of the study of angelology. ದೇವದೂತ ಶಾಸ್ತ್ರದ ಮೊದಲನೇ ದಿನದ ಅಧ್ಯಯನವನ್ನು ನಾವೆಲ್ಲರೂ ಸಹ ಆನಂದಿಸಿದ್ದೇವೆ ಎಂಬುದಾಗಿ ನಾನು ಎಣಿಸುತ್ತೇನೆ. Yesterday the study was closed with the call from angel of the God from heaven to Abraham. ಪರಲೋಕದಿಂದ ಯೆಹೋವನ ದೂತನು ಅಬ್ರಹಾಮನಿಗೆ ಕೊಟ್ಟಂತಹ ಕರೆಯ ಮುಖಾಂತರವಾಗಿ ಅಥವಾ ಕರೆಯೊಂದಿಗೆ ನೆನೆ ದಿನದ ಅಧ್ಯಯನವನ್ನು ನಾವು ಮುಗಿಸಿದ್ದೇವೆ. We were started this study knowing that God created angels before, long time before the creation of man. ಮನುಷ್ಯನನ್ನು ಉಂಟು ಮಾಡುವುದಕ್ಕಿಂತ ಎಷ್ಟೋ ಮುಂಚಿತವಾಗಿಯೇ ಈ ದೂತ ಗಣಗಳನ್ನ ಸೃಷ್ಟಿಸಿದನೆಂಬುದಾಗಿ ನಾವು ಮೊದಲನೇದಾಗಿ ತಿಳ್ಕೊಂಡೆವು. Our study closed with a challenge to us also, like God from heaven, angel of God called Abraham, he is too calling us even today. ಆ ದಿನ ಯೆಹೋವನ ದೂತನು ಅಬ್ರಹಾಮನನ್ನು ಕರೆದ ಹಾಗೆ ಈ ದಿನವೂ ಸಹ ಅಥವಾ ಈ ಹೊತ್ತು ಸಹ ದೇವರ ದೂತನು ನಮ್ಮನ್ನು ಕರೀತಾ ಇದ್ದಾನೆಂಬಂತಹ ಒಂದು ಸವಾಲಿನೊಟ್ಟಿಗೆ ನಮ್ಮ ಅಧ್ಯಯನವನ್ನು ಮುಗಿಸಿದ್ದೆವು. My study is not a merely just studying pen and paper, keeping in the book. I don't believe in that kind of study. ಒಂದು ಪೇಪರ್ ಅನ್ನ ಪೆನ್ ಅನ್ನ ಇಟ್ಕೊಂಡು ಬರ್ಕೊಂಡು ಆ ರೀತಿಯಾದಂತಹ ಸ್ಟಡಿಯನ್ನ ನಾನು ಅಷ್ಟು ಒಪ್ಪೋದಿಲ್ಲ. ನನ್ನ ಒಂದು ಅಧ್ಯಯನ ಆ ರೀತಿಯಾಗಿ ಆಗಿರುವಂತದ್ದು ಸಹ ಅಲ್ಲ. Even if you go for the higher studies up to PhD level also, unless and until every study, if it doesn't touch your heart, then it's no use of that study. ನೀವು PhD ಅಧ್ಯಯನವನ್ನು ಮಾಡಿಯೂ ಸಹ ಅದರಲ್ಲಿ ಕಲಿಯುವಂತಹ ಪ್ರತಿಯೊಂದು ಅಧ್ಯಯನವು ಪ್ರತಿಯೊಂದು ವಿಷಯವೂ ನಿಮ್ಮ ಹೃದಯವನ್ನು ಸ್ಪರ್ಶಿಸದೇ ಇದ್ದರೆ ನೀವು ಅಧ್ಯಯನ ಮಾಡಿದಂತಹ ಒಂದು ಅಧ್ಯಯನವು ವ್ಯರ್ಥವೇ. This is not a merely secular studies, it's a spiritual study what we are studying here. ಇದು ಕೇವಲ ಒಂದು ಲೋಕಕ್ಕೆ ಸೀಮಿತವಾದಂತಹ ಒಂದು ಅಧ್ಯಯನವಲ್ಲ, ಇದು ಆತ್ಮಿಕವಾದಂತಹ ಅಧ್ಯಯನವಾಗಿದೆ. It is my humble request, each and every student, dear brother and sister, sit with that heart that every day, Lord, you speak to me personally. ಕರ್ತನೇ, ವೈಯಕ್ತಿಕವಾಗಿ ನನ್ನೊಟ್ಟಿಗೆ ಮಾತನಾಡು ಎನ್ನುವಂತಹ ಆ ಒಂದು ಹೃದಯದ ಮನೋಭಾವನೆಯಿಂದ ಪ್ರತಿದಿನವೂ ಸಹ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಅಥವಾ ಕಲಿಯುವಂತವರು ಕೂತುಕೊಳ್ಳಬೇಕೆಂಬುದಾಗಿ ನನ್ನ ಒಂದು ವೈಯಕ್ತಿಕವಾದಂತಹ ವಿನಂತಿಯಾಗಿದೆ. Lord help us to continue our study this second day. ಈ ಎರಡನೇ ದಿನವೂ ಸಹ ಕರ್ತನು ತಾನೇ ನಮ್ಮ ಅಧ್ಯಯನವನ್ನು ಮುಂದುವರಿಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಲಿ. You can put a subheading like Lord Jesus Christ is the sent angel from heaven. ನೀವು ಇನ್ನೊಂದು ಸಬ್ ಹೆಡ್ಡಿಂಗ್ ಅನ್ನ ಈ ರೀತಿಯಾಗಿ ಹಾಕಿಕೊಳ್ಳಬಹುದು, ಕರ್ತನಾದಂತ ಯೇಸು ಕ್ರಿಸ್ತನು ಪರಲೋಕದಿಂದ ಕಳುಹಿಸಲ್ಪಟ್ಟಂತಹ ದೂತನು. Yes, Lord Jesus Christ is the angel sent from heaven by God for us. ಪರಲೋಕದಿಂದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ದೇವರಿಂದ ಕಳುಹಿಸಲ್ಪಟ್ಟಂತಹ ದೂತನು. If he would have not been sent, we would have been not sitting this way and studying the word of God. ಒಂದು ವೇಳೆ ಆತನು ಕಳುಹಿಸಲ್ಪಡದೇ ಇದ್ದಿದ್ರೆ ನಾವು ಈ ರೀತಿಯಾಗಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕಲಿಯಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. This angel who have been sent to redeem you and me cannot be compared in heaven and on earth anywhere to anything. ನಮಗೋಸ್ಕರವಾಗಿ ಕಳುಹಿಸಲ್ಪಟ್ಟಂತಹ ಈ ದೇವದೂತನು ಪರಲೋಕದಲ್ಲಿ ಆಗಲಿ ಭೂಲೋಕದಲ್ಲಿ ಆಗಲಿ ಎಲ್ಲಿಯೂ ಕೂಡ ಯಾವ ದೂತನೊಂದಿಗೂ ಸಹ ಹೋಲಿಸಲ್ಪಡ್ಲಿಕ್ಕೆ ಸಾಧ್ಯವಿಲ್ಲ. He is unique. ಆತನು ಅದ್ವಿತೀಯನು. There is no comparison for this angel sent to redeem you and me. ನನ್ನನ್ನು ನಿನ್ನನ್ನು ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಕಳುಹಿಸಲ್ಪಟ್ಟಂತ ಈ ದೂತನಿಗೆ ಯಾವ ಹೋಲಿಕೆಯೂ ಇಲ್ಲ. He is everlasting. ಆತನು ನಿತ್ಯನಾದಂತವನು. He left his throne and came to redeem you and me as an angel of God, to redeem us from all our bondages of sins. ನಮ್ಮ ಪಾಪದ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ದೇವರಿಂದ ಕಳುಹಿಸಲ್ಪಟ್ಟಂತಹ ದೂತನಾಗಿ ಈ ದೂತನು ಬಂದನು. Before he coming down to this earth as an angel sent by God, there was a conference in heaven.
ಈ ದೂತನು ದೇವರಿಂದ ಕಳುಹಿಸಲ್ಪಡುವುದಕ್ಕಿಂತ ಮುಂಚಿತವಾಗಿ ಪರಲೋಕದಲ್ಲಿ ಒಂದು ಸಮ್ಮೇಳನ ನಡೆಯಿತು. I just would like to give you a picture of that conference. ಆ ಒಂದು ಸಮ್ಮೇಳನದ ಒಂದು ಚಿತ್ರಣವನ್ನು ನಾನು ನಿಮ್ಗೆ ಕೊಡ್ಲಿಕ್ಕೆ ಬಯಸ್ತೇನೆ. In that conference there was innumerous angels together there. ಆ ಒಂದು ಸಮ್ಮೇಳನದಲ್ಲಿ ಅಸಂಖ್ಯಾತವಾದಂತಹ ದೇವದೂತರಿದ್ದರು. There was God the Father, ತಂದೆಯಾದ ದೇವರಿದ್ದನು, God the Son, ಮಗನಾದ ದೇವರಿದ್ದನು, God the Holy Spirit. ಮತ್ತು ಪರಿಶುದ್ಧಾತ್ಮ ದೇವರು ಸಹ ಇದ್ದನು. Trinity, trine God together with the numerous angels. There was a conference in heaven. ತ್ರಯೇಕನಾದಂತಹ ದೇವರು, ತ್ರಿತ್ವವರು ಅವರು ಆ ಒಂದು ಸಮ್ಮೇಳನದಲ್ಲಿ ಅಸ್ತಿತ್ವದಲ್ಲಿದ್ದರು. And there was a voice from the Lord. There was a discussion. Yeah. Would you like to continue that sentence? Yeah, no, I'll just continue. If you turn to book of Isaiah chapter 6, you will understand what that conference and what that situation is. ಆ ಯೆಶಾಯನ ಗ್ರಂಥ 6ನೇ ಅಧ್ಯಾಯವನ್ನು ನೀವು ಓದುವುದಾದ್ರೆ ಆ ಒಂದು ಸಮ್ಮೇಳನದ ಪರಿಸ್ಥಿತಿ ಹೇಗಿತ್ತು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. You must read from chapter 6, 1 to 10 verses, then you will understand the story what I am telling you. ನಾನು ಹೇಳುತ್ತಾ ಇರುವಂತಹ ಆ ಒಂದು ಘಟನೆಯನ್ನ ನೀವು ಯೆಶಾಯನ ಗ್ರಂಥ 6ನೇ ಅಧ್ಯಾಯದ 1ನೇ ವಚನದಿಂದ 10ನೇ ವಚನದವರೆಗೆ ಓದಿದ್ರೆ ನಿಮ್ಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗಲಿಕ್ಕೆ ಸಾಧ್ಯ. I am bringing you it in a picture mode, in a serial type, but it is not written like that. You have to understand this through the Holy Spirit, what the situation, what the scenario it is there. ನಾನು ಈ ಒಂದು ವಿಷಯವನ್ನ ಒಂದು ಚಿತ್ರದೋಪಾದಿಯಲ್ಲಿ ನಿಮ್ಮ ಮುಂದೆ ತರುವಾಗ ನಿಮಗೆ ಅರ್ಥವಾಗುವುದಿಲ್ಲ. ಆದ್ರೆ ದೇವದೂತನ ಅಥವಾ ಪರಿಶುದ್ಧಾತ್ಮನ ಸಹಾಯದಿಂದ ಮಾತ್ರವೇ ಆ ಒಂದು ಚಿತ್ರಣ ಹೇಗೆ ಬಂತು ಎಂಬುದಾಗಿ ನಿಮ್ಮ ಆತ್ಮೀಕ ವಿಷಯಕ್ಕೆ ನೀವು ಅರ್ಥ ಮಾಡಿಕೊಳ್ಳಬಹುದು. God the Father sitting on the throne of grace, Son and the Holy Spirit, millions of the angels praising God, holy, holy, holy. ತಂದೆಯಾದಂತ ದೇವರು ಆತನ ಸಿಂಹಾಸನನಾಗಿ ಕೂತಿದ್ದಾನೆ, ಮಗನಾದಂತ ದೇವರು ಪರಿಶುದ್ಧಾತ್ಮನಾದಂತ ದೇವರಿದ್ದಾರೆ, ಕೋಟಿ ದೇವದೂತ ಗಣಗಳಿದ್ದಾರೆ. ಅದರ ಮಧ್ಯದಲ್ಲಿ ದೂತ ಗಣಗಳು ಅವರು ದೇವರನ್ನ ಪರಿಶುದ್ಧನು ಎಂಬುದಾಗಿ ಕೊಂಡಾಡುತ್ತಾ ಇದ್ದಾರೆ. In that scenario, the question arises that whom can I send? ಆ ಒಂದು ಸನ್ನಿವೇಶದಲ್ಲಿ ದೃಶ್ಯಾವಳಿಯಲ್ಲಿ ಒಂದು ಪ್ರಶ್ನೆ ಉದ್ಭವವಾಗುತ್ತದೆ, ನಾನು ಯಾರನ್ನು ಕಳುಹಿಸಲಿ? It is heart of Father God saying that whom can I send to save the sinful men on the earth? ತಂದೆಯಾದಂತ ದೇವರ ಹೃದಯ ಒಂದು ಪ್ರಶ್ನೆಯನ್ನ ಎಬ್ಬಿಸುತ್ತದೆ. ಅದು ಯಾವುದೆಂದ್ರೆ ಪಾಪಮಯವಾದಂತಹ ಮನುಷ್ಯರನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಯಾವನನ್ನು ಕಳುಹಿಸಲಿ? When you come to verse 8, chapter 6 and verse 8, 6ನೇ ಅಧ್ಯಾಯ 8ನೇ ವಚನಕ್ಕೆ ನೀವು ಬರುವಾಗ it says, ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ. That's enough, brother. That's enough. Also I heard the voice of the Lord saying, whom shall I send and who will go for us, not for me? ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರ ಅಲ್ಲ ನಮಗೋಸ್ಕರ ಹೋಗುವನು ಎಂಬುದಾಗಿರುವಂತ ಮಾತನ್ನ ನಾವಲ್ಲಿ ಓದುತ್ತೇವೆ. This is the question arise by the God the Father, but he says plurally, who will go for us? ಈ ಒಂದು ಪ್ರಶ್ನೆಯು ತಂದೆಯಾದಂತಹ ದೇವರಿಂದ ಉದ್ಭವಿಸಲ್ಪಟ್ಟರೂ ಸಹ ಆತನು ಬಹುವಚನದಲ್ಲಿ ನಮಗಾಗಿ ಯಾವನು ಹೋಗುವನೆಂಬುದಾಗಿ ಆತನು ಹೇಳುತ್ತಾನೆ. Let me remind you that Trinity from the book of Genesis chapter 1 to this Isaiah to the Revelation, Trinity in one triune God the Father, Son and the Holy Spirit are one. ಆದಿಕಾಂಡದಿಂದ ಯೆಶಾಯನ ಗ್ರಂಥದಿಂದ ಪ್ರಕಟಣೆ ಗ್ರಂಥದವರೆಗೂ ಸಹ ತಂದೆ ಮಗ ಪರಿಶುದ್ಧಾತ್ಮನು ಒಂದೇ ಆಗಿದ್ದಾರೆ, ತ್ರಯೇಕ ದೇವರೆಂಬುದಾಗಿ ಈ ಒಂದು ವಿಷಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. In that conference the question arises, whom shall I send? Whom shall we send? Who will go on behalf of us? ಆ ಒಂದು ಸಮ್ಮೇಳನದಲ್ಲಿ ಹೇಳುವಂತಹ ಪ್ರಶ್ನೆ, ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು? Immediately God the Son, Lord Jesus Christ stood up in that conference and answered. ಮಗನಾದ ದೇವರು ಕರ್ತನಾದ ಯೇಸು ಕ್ರಿಸ್ತನು ತಕ್ಷಣವೇ ಎದ್ದು ನಿಂತು ಆತನು ಉತ್ತರ ಕೊಡುತ್ತಾನೆ. The answer in the same verse in the last line. ಆ ಉತ್ತರ ಅದೇ ವಚನದ ಕೊನೆಯ ಭಾಗದಲ್ಲಿದೆ. ಇಗೋ
ನಾನಿದ್ದೇನೆ ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು. Then said I, here am I, send me. ನಾನಿದ್ದೇನೆ, ನನ್ನನ್ನು ಕಳುಹಿಸು. He said, I am I am. This I belongs to Lord Jesus Christ, none other than Lord Jesus Christ only. ಇಗೋ ನಾನಿದ್ದೇನೆ, ನಾನು ಎನ್ನುವಂತಹ ಈ ಪದ ಪ್ರಯೋಗ ಕರ್ತನಾದಂತ ಯೇಸು ಕ್ರಿಸ್ತನನ್ನು ಸೂಚಿಸದಿದ್ದರೆ ಹೊರತು ಬೇರೆ ಯಾರನ್ನು ಸಹ ಸೂಚಿಸುವುದಿಲ್ಲ. ನನ್ನನ್ನು ಕಳುಹಿಸೆಂಬುದಾಗಿ ನಾನು ಹೋಗುತ್ತೇನೆಂಬುದಾಗಿ ಅಂತ ಹೇಳುತ್ತಾನೆ. Said in the New Testament, I am the door, I am the good shepherd, I am the I. He used in the Old Testament with Moses, the same I here in Isaiah, same I in John, book of John. ಹೊಸ ಒಡಂಬಡಿಕೆಯಲ್ಲಿ ಸಹ ನಾನೇ ಬಾಗಿಲು, ನಾನೇ ಕುರುಬನು. ಹಳೆ ಒಡಂಬಡಿಕೆಯಲ್ಲಿ ನಾನು ಇರುವಾತನೇ ಆಗಿದ್ದೇನೆ. ಮೋಶೆ ಬಳಿಯಲ್ಲಿ ಇಗೋ ನಾನು ಇದ್ದೇನೆ ಎಂಬುದಾಗಿ ಹೇಳುವಂತಹದೇ ನಾನೆಂಬ ಆತನು ಇಲ್ಲಿ ಸಹ ನಾನಿದ್ದೇನೆ, ನಾನು ಕಳ್ಳನನ್ನು ಕಳುಹಿಸಿ ಎಂಬುದಾಗಿ ಆತನು ಹೇಳುತ್ತಾನೆ. He left the throne of grace which he shouldn't leave. ಆತನು ಬಿಡಲೇಬಾರದಂತ ಆ ಕೃಪಾಸನವನ್ನು ಆತನು ಬಿಟ್ಟನು. You can refer Philippians chapter 2 verses 5 to 11. You will understand what position and what place he left. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ರಿಂದ 11ನೇ ವಚನದವರೆಗೆ ನೀವು ಓದುವಾಗ ಆತನು ಯಾವ ಕ್ಷೇತ್ರವನ್ನು ಅಥವಾ ಯಾವ ಸ್ಥಾನವನ್ನ ಆತನು ಬಿಟ್ಟನೆಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. That was such a wonderful, such a beautiful, such a great throne of grace that the place which he should not leave, shouldn't leave. ಆ ಒಂದು ಪ್ರದೇಶ, ಆ ಒಂದು ಸ್ಥಳ, ಅಂತ ಮಹಿಮೆಯುಳ್ಳಂತಹ ಸ್ಥಳ, ಅದ್ಭುತವಾದಂತಹ ಸ್ಥಳ, ಆ ಸ್ಥಳವನ್ನು ಬಿಡಲಿಕ್ಕೆ ಅಸಾಧ್ಯವಾದಂತಹ ಒಂದು ಉತ್ತಮವಾದ ಸ್ಥಳವಾಗಿತ್ತು. He became angel of God to redeem you and me. ಆತನು ನಿನ್ನನ್ನು ಬಿಡಿಸುವುದಕ್ಕೋಸ್ಕರವಾಗಿ ದೈವದೂತನಾಗಿ ಬಂದನು. Uncomparable angel. ಹೋಲಿಸಲಿಕ್ಕೆ ಅಸಾಧ್ಯವಾದಂತಹ ದೂತನು. He left the place, he left the things which he shouldn't leave. But I'll tell you one thing, dear brother and sister, we are not living which we should and ought to live. ಆತನು ಬಿಡಲಿಕ್ಕೆ ಆಗದೇ ಇರುವಂತಹ, ಬಿಡಬಾರದಾಗಿದ್ದಂತಹ ಸ್ಥಳವನ್ನ ನನ್ನನ್ನು ನಿನ್ನನ್ನು ಬಿಡಿಸುವುದಕ್ಕೋಸ್ಕರವಾಗಿ, ರಕ್ಷಿಸುವುದಕ್ಕೋಸ್ಕರವಾಗಿ ಅದನ್ನು ಬಿಟ್ಟನು. ಆದರೆ ನಾನು ಮತ್ತು ನಾವು ಬಿಡಬೇಕಾದಂತ ಸ್ಥಳವನ್ನ ಇನ್ನೂ ಸಹ ಬಿಡುತ್ತಾ ಇಲ್ಲ. There are many things in our life which we should leave, many places which we should leave and come away from that. We are still not living that places and that things. ನಮ್ಮ ಜೀವಿತದಲ್ಲಿ ಅನೇಕ ಸ್ಥಳಗಳು, ಬಿಡಬೇಕಾದಂತ ಸ್ಥಳಗಳಿವೆ, ಬಿಡಬೇಕಾದಂತ ವಿಷಯಗಳಿವೆ. ಆ ವಿಷಯಗಳನ್ನ, ಆ ಒಂದು ಸ್ಥಳಗಳನ್ನ ಬಿಟ್ಟು ನಾವು ಹೊರಗೆ ಬಂದು ನಾವು ಜೀವಿಸುವಂತರಾಗಿರಬೇಕು. Forget about the things which you shouldn't leave. First try to leave which we should leave. ನೀವು ಬಿಡಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ವಿಷಯಗಳನ್ನ ಮರ್ತು ಬಿಡ್ರಿ. ನೀವು ಬಿಡಲೇಬೇಕಾದಂತ ವಿಷಯಗಳನ್ನ ನೀವು ಬಿಡ್ರಿ. That Lord is looking unto you and me. ಆ ಕರ್ತನು ನನ್ನನ್ನು ನಿನ್ನ ನೋಡ್ತಾ ಇದ್ದಾನೆ. Let us turn to again our study time. ಮತ್ತೆ ನಮ್ಮ ಅಧ್ಯಯನದ ವಿಷಯಕ್ಕೆ ನಾವು ಬರೋಣ. Luke chapter 20 and verse 36. ಲೂಕನ ಸುವಾರ್ತೆ 20ನೇ ಅಧ್ಯಾಯ chapter 20 36 ವಚನ. 20ನೇ ಅಧ್ಯಾಯ 36ನೇ ವಚನ. ಅವರು ಇನ್ನೂ ಮರಣಕ್ಕೆ ಗುರಿಯಾಗುವುದೇ ಇಲ್ಲ, ಪುನರುತ್ಥಾನವನ್ನು ಹೊಂದಿದವರಾಗಿದ್ದು ದೇವದೂತರಿಗೆ ಸರಿ ಸಮಾನರು, ದೇವರ ಮಕ್ಕಳು ಆಗಿದ್ದಾರೆ. They will not die. ಅವರಿನ್ನು ಮರಣ ಹೊಂದುವುದಿಲ್ಲ. They will be like angels forever. They are living forever. ಅವರು ದೇವದೂತರಿಗೆ ಸಮರಾಗಿ ಅವರೆಂದಿಗೂ ಸಹ ಜೀವಿಸುವಂತವರಾಗಿದ್ದಾರೆ. We are studying about the creation of the angels now. ನಾವೀಗ ದೇವದೂತರ ಸೃಷ್ಟಿಯ ಕುರಿತಾಗಿ ಓದುತ್ತಾ ಇದ್ದೇವೆ, ಕಲಿಯುತ್ತಾ ಇದ್ದೇವೆ. In all the creation, angels are created special creation. ಎಲ್ಲಾ ಸೃಷ್ಟಿಯಲ್ಲಿ ದೇವದೂತರು ಅಥವಾ ದೂತರು ವಿಶೇಷವಾದ ರೀತಿಯಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾರೆ. What about the study we are studying? They are the angels of God. ನಾವು ಈಗ ಓದುತ್ತಾ ಇರುವಂತಹ ಅಧ್ಯಯನ ದೇವದೂತರ ಕುರಿತಾಗಿ. There are different angels, messengers of king, angels of Satan, angels of men, but now we are studying about the angels of God.
ಈ ಅನೇಕ ದೂತರುಗಳಿದ್ದಾರೆ, ಸಂದೇಶವನ್ನು ತರುವಂತಹ ಮನುಷ್ಯರಿಗೆ ಸಂದೇಶವನ್ನು ತರುವಂತಹ ದೂತರಿದ್ದಾರೆ, ಅರಸರುಗಳಿಗೆ ಸಂದೇಶವನ್ನು ತರುವಂತಹ ದೂತರುಗಳಿದ್ದಾರೆ, ಸೈತಾನ ದೂತರಿದ್ದಾರೆ. ಈಗ ನಾವು ಓದುತ್ತಾ ಇರುವಂತದ್ದು ದೇವ ದೂತರ ಕುರಿತಾಗಿ. This angel of God or angel's word is used more than 100 times in Old Testament. ದೂತರು ಅಥವಾ ದೇವದೂತರು ಎನ್ನುವಂತಹ ಈ ಒಂದು ಪದ ಹಳೆ ಒಡಂಬಡಿಕೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಸಾರಿ ಉಪಯೋಗಿಸಲ್ಪಟ್ಟಿದೆ. Same the word called angel of God is used more than 200 times in New Testament. ಹೊಸ ಒಡಂಬಡಿಕೆಯಲ್ಲಿ ಕರ್ತನ ದೂತನು ಎನ್ನುವಂತಹ ಪದ 200ಕ್ಕಿಂತಲೂ ಹೆಚ್ಚು ಬಾರಿ ಉಪಯೋಗಿಸಲ್ಪಟ್ಟಿದೆ. These angels were created first by God, it's no doubt. You must understand that. ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯವೇನೆಂದ್ರೆ ಈ ದೂತರು ದೇವರಿಂದಲೇ ಸೃಷ್ಟಿಸಲ್ಪಟ್ಟರು, ಯಾವ ಸಂದೇಹವೂ ಇಲ್ಲ. Genesis chapter 2 and verse 1, we look into that reference. ಆದಿಕಾಂಡ 2ನೇ ಅಧ್ಯಾಯದ 1ನೇ ವಚನದ ಆ ಒಂದು ವಚನ ಭಾಗವನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ 2ನೇ ಅಧ್ಯಾಯ 1ನೇ ವಚನ. ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು. That's enough. Thus the heavens and the earth were finished, and all the host of them were created by God. ಹೇಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. That means the host in the heavens, the angels, was also created by God. ಅದರ ಅರ್ಥ ಪರಲೋಕದಲ್ಲಿರುವಂತಹ ದೇವದೂತರ ಗಣಗಳು ಸಹ ದೇವರಿಂದ ಸೃಷ್ಟಿಸಲ್ಪಟ್ಟವು. And the work was finished, the creation work was finished. ಆ ಒಂದು ಸೃಷ್ಟಿಯ ಕಾರ್ಯ ಅದು ಮುಗಿದು ಹೋಯಿತು. We turn to the book of Colossians, epistle of Colossians chapter 1 and verse 16. It reminds me. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ ಈ ರೀತಿಯಾಗಿ ನಮಗೆ ನೆನಪಿಸುವಂತದ್ದಾಗಿದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ. It says like that. Yeah. ಈ ರೀತಿಯಾಗಿ ನಾವು ಆ ವಚನವನ್ನ ನಾವು ಈ ರೀತಿಯಾಗಿ ಓದ್ತೇವೆ. ಭೂಪರಲೋಕಗಳಲ್ಲಿರುವ ಸಮಸ್ತವು ಆತನಿಂದಲೇ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. Yes, that is the wonderful. We understand everything, and angels were created by God. ಇಲ್ಲಿ ಭೂಪರಲೋಕದಲ್ಲಿರುವಂತಹ ದುಷ್ಟಾದೃಶ್ಯಗಳು ಎಂಬುದಾಗಿ ನಾವು ನೋಡುವಾಗ For by him, ರೀತಿಯಲ್ಲಿ ದೂತರು ಸಹ ಆತನಿಂದ ಸೃಷ್ಟಿಸಲ್ಪಟ್ಟರು. For by him all things were created, the epistle of Colossians says. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ ಹೇಳ್ತದೆ, ಆತನಿಂದಲೇ ಸಮಸ್ತವು ಸೃಷ್ಟಿಸಲ್ಪಟ್ಟಿತು. Things in heaven and on earth, they were also created by God. ಆ ಪರಲೋಕದಲ್ಲಿರುವಂತದ್ದು ಮತ್ತು ಭೂಲೋಕದಲ್ಲಿರುವಂತದ್ದು ಎಲ್ಲವೂ ಸಹ ದೇವರಿಂದಲೇ ಸೃಷ್ಟಿಸಲ್ಪಟ್ಟಿತು. That means angels in heaven created by God, no doubt there is. ಅದರ ಅರ್ಥವೇನೆಂದ್ರೆ ಪರಲೋಕದಲ್ಲಿರುವಂತಹ ದೂತ ಗಣಗಳು ದೇವರಿಂದ ಸೃಷ್ಟಿಸಲ್ಪಟ್ಟವು, ಯಾವ ಸಂದೇಹವೂ ಇಲ್ಲ. And the next comes that visible and invisible were also created by God. ಮತ್ತು ಹಾಗೆ ನಾವು ನೋಡುವಂತಹ ಸಮಯದಲ್ಲಿ ಅದೃಶ್ಯವಾದಂತದ್ದು, ದೃಶ್ಯಾದೃಶ್ಯವಾದವುಗಳು, ದೃಶ್ಯವಾದಂತದ್ದು, ದೃಶ್ಯವಾಗದೇ ಇರುವಂತದ್ದು ಸೃಷ್ಟಿಸಲ್ಪಟ್ಟವು. Visible things, we are visible living man, animals are visible, the whole planet, whatever we see that are visible. Invisible are the angels, we cannot see them by bare eyes. ದೃಶ್ಯವಾದವುಗಳಂದ್ರೆ ನಾವು ಮನುಷ್ಯರ ಅಂತ, ನಾವು ಪ್ರಾಣಿಗಳು ಮತ್ತು ಪಕ್ಷಿಗಳು ಈ ರೀತಿಯಾಗಿ ಸೃಷ್ಟಿಗಳನ್ನು ನೋಡ್ತೀವಿ, ಅದೃಶ್ಯವಾದಂತದ್ದು. ಆದ್ರೆ ಅದೃಶ್ಯವಾದದ್ದು ಎಂಬುದಾಗಿ ನೋಡುವಾಗ ದೂತಗಣಗಳು, ದೇವದೂತರು ಅವು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. They are spirit, we cannot see them by bare eyes. ನಮ್ಮ ಬೆತ್ತಲೆಯ ಕಣ್ಣುಗಳಲ್ಲಿ ಅವು ಆತ್ಮಗಳಾಗಿರೋದ್ರಿಂದ ಅವುಗಳನ್ನ ನೋಡ್ಲಿಕ್ಕೆ ನಮಗೆ ಸಾಧ್ಯವಿಲ್ಲ. And verse 16 ends like this, they were all created by him and for him. 16ನೇ ವಚನದ ಕೊನೆಯ ಭಾಗದಲ್ಲಿ ನಾವು ನೋಡ್ತೇವೆ, ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟವು. Let us keep this in our mind. Angels were created by God and for him. ಈ ವಿಷಯವನ್ನು ನಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳೋಣ. ದೂತರು ದೇವರಿಗೋಸ್ಕರವಾಗಿ ಸೃಷ್ಟಿಸಲ್ಪಟ್ಟರು ಅಥವಾ ದೇವರಿಂದ ಸೃಷ್ಟಿಸಲ್ಪಟ್ಟರು, ದೇವರಿಗೋಸ್ಕರವಾಗಿ ಸೃಷ್ಟಿಸಲ್ಪಟ್ಟರು.
They were created to live eternally. ಅವು ನಿತ್ಯ ಕಾಲಕ್ಕೋಸ್ಕರವಾಗಿ ಜೀವಿಸುವುದಕ್ಕೆ ಸೃಷ್ಟಿಸಲ್ಪಟ್ಟವು. Their lifespan is eternity. ಅವುಗಳ ಜೀವಿತ ಕಾಲ ನಿತ್ಯತ್ವ. They are not created to die by 100 years or 1000 years. 100 ವರ್ಷ ಆದ್ಮೇಲೋ 1000 ವರ್ಷಗಳಾದ್ಮೇಲೋ ಸಾಯುವುದಕ್ಕೋಸ್ಕರವಾಗಿ ಅವರು ಸೃಷ್ಟಿಸಲ್ಪಡಲಿಲ್ಲ. They are all created to live eternity. ಅವರೆಲ್ಲರೂ ಸಹ ನಿತ್ಯವಾಗಿ ಜೀವಿಸುವುದಕ್ಕೆ ಸೃಷ್ಟಿಸಲ್ಪಟ್ಟರು. So we understand this, that they are created to be eternal. ನಾವು ಅರ್ಥ ಮಾಡಿಕೊಳ್ಳುವಂತ ಮಾತೇನೆಂದರೆ ಅವರು ನಿತ್ಯವಾಗಿರುವುದಕ್ಕೋಸ್ಕರವಾಗಿ ಸೃಷ್ಟಿಸಲ್ಪಟ್ಟರು. So I go ahead with this. ನಾನು ಇದರಿಂದ ಮುಂದಕ್ಕೆ ಹೋಗ್ತೇನೆ. After the creation of this, ಇದರ ಸೃಷ್ಟಿಯ ನಂತರ angels were present in the presence of God after the creation of the world. ಲೋಕವು ಸೃಷ್ಟಿಯಾದ ನಂತರ ದೂತರು ದೇವರ ಸನ್ನಿಧಿಯಲ್ಲಿ ಅವರು ಪ್ರಸ್ತುತದಲ್ಲಿದ್ದರು ಅಥವಾ ಅವರು ಪ್ರಸನ್ನರಾಗಿದ್ದರು. Before the creation of the human also they were there. ಆ ಮನುಷ್ಯರನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚಿತವಾಗಿ ಸಹ ಅವರಿದ್ದರು. After the creation of the world they were in the presence of God. ಮತ್ತು ಸೃಷ್ಟಿಯ ನಂತರವೂ ಸಹ ಅವರು ದೇವರ ಸನ್ನಿಧಾನದಲ್ಲಿದ್ದರು. We understand in the book of Job the story, we understand there. ಯೋಬನ ಗ್ರಂಥದಲ್ಲಿರುವಂತಹ ಒಂದು ಕಥೆಯ ಮುಖಾಂತರವಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. In the book of Job we understand God questions angels, God questions Satan, God answers and God takes answers from them. ಒಂದು ದಿನ ಯೋಬನ ಪುಸ್ತಕದಲ್ಲಿ ನಾವು ನೋಡುವಾಗ ಒಂದು ದಿನ ದೂತರ ಅವರು ದೇವರ ಸನ್ನಿಧಾನಕ್ಕೆ ಬರುವಾಗ ದೇವರವರನ್ನ ಪ್ರಶ್ನಿಸಿ ಅವುಗಳಿಂದ ಉತ್ತರವನ್ನು ಪಡೆದುಕೊಳ್ಳುತ್ತಾನೆ. When the foundation of this earth was laid, ಈ ಭೂಮಿಗೆ ಅಸ್ತಿವಾರ ಹಾಕಲ್ಪಟ್ಟಿತು, that time also angels were there. ಆ ಸಮಯದಲ್ಲಿಯೂ ಸಹ ದೂತರಿದ್ರು. Shall we turn to the book of Job chapter 38? ಯೋಬನ ಗ್ರಂಥ 38ನೇ ಅಧ್ಯಾಯಕ್ಕೆ ನಮ್ಮ ಗಮನಗಳನ್ನು ನಾವು ತಿರುಗಿಸೋಣ. Between 1 to 7 we understand few verses, but we need 1 or 2 verses that would be enough for us. 1ರಿಂದ 7ನೇ ವಚನದವರೆಗೆ ನಾವು ಓಡ್ತಿವಾಗ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಅದರ ಸಮಯಕ್ಕೋಸ್ಕರವಾಗಿ ಕೆಲ ವಚನಗಳನ್ನು ಮಾತ್ರ ನಾವು ಓದಿ ಅರ್ಥ ಮಾಡಿಕೊಳ್ಳೋಣ. 38 chapter and verse 1 if we read we understand. 38ನೇ ಅಧ್ಯಾಯ 1ನೇ ವಚನ. ಆಗ ಕರ್ತನು ಯೋಬನಿಗೆ ಬಿರುಗಾಳಿಯೊಳಗಿಂದ ಉತ್ತರ ಕೊಟ್ಟು ತಿಳುವಳಿಕೆ ಇಲ್ಲದ ಮಾತುಗಳಿಂದ ಆಲೋಚನೆಯನ್ನು ಕತ್ತಲಾಗಿ ಮಾಡುವ ಇವನಾರು. Is it the verse? Yeah, correct brother. Is it enough? Verse 4, that would be enough. Verse 4. ನಾನು ಭೂಮಿಗೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿ ಇದ್ದಿ? ನಿನಗೆ ಗ್ರಹಿಕೆ ಇದ್ದರೆ ತಿಳಿಯಪಡಿಸು. Yes. He's asking a question. Where were you when I laid foundation of this earth? ಅದನ್ನು ಪ್ರಶ್ನೆ ಕೇಳ್ತಾ ಇದ್ದಾನೆ. ನಾನು ಭೂಮಿಗೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? Verse 7 says, when the morning stars sang together and all the sons of God shouting for joy. 7ನೇ ವಚನ ಹೇಳ್ತದೆ, ಆಗ ಉದಯದ ನಕ್ಷತ್ರಗಳು ಕೂಡ ಹರ್ಷ ಧ್ವನಿ ಮಾಡುವಾಗ ದೇವರ ಪುತ್ರರೆಲ್ಲರೂ ಉಲ್ಲಾಸದಿಂದ ಆರ್ಭಟಿಸಿದರು. That the Devara Putranu sons of God is translated in original language. It is angels of God were shouting with joy. ದೇವರ ಪುತ್ರರೆಂಬುದಾಗಿ ಹೇಳುವಂತ ಈ ಪದ ಪ್ರಯೋಗವು ಮೂಲ ಭಾಷೆಯಲ್ಲಿ ದೈವ ದೂತರು ಹರ್ಷದಿಂದ ಉಲ್ಲಾಸ ಪಡುತ್ತಿದ್ದರೆಂಬುದಾಗಿ ಬರೆಯಲ್ಪಟ್ಟಿದೆ. That means that the laying of the foundation stone of this earth, there were angels present and they were shouting with joy. Hallelujah! Praise the Lord! What a wonderful, beautiful creation is going on. ಈ ಭೂಮಿಗೆ ಅಸ್ತಿವಾರ ಹಾಕಿದಂತ ಸಮಯದಲ್ಲಿ ದೇವ ದೂತರಲ್ಲಿ ಇದ್ದುಕೊಂಡು ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ, ಎಂತ ಅದ್ಭುತವಾದಂತ ಸುಂದರವಾದಂತ ಕಾರ್ಯ ಇದೆ ಎಂಬುದಾಗಿ ಹರ್ಷೋಲ್ಲಾಸದಿಂದ ಅವರು ಉತ್ಸಾಹ ಧ್ವನಿಗೆ ಏತಾ ಇದ್ರು. Next I go to that next point. ಮುಂದಿನ ಅಂಶ Matthew chapter 22 and verse 30. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 30ನೇ ವಚನ. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 30ನೇ ವಚನ. ಯಾರು ಸಿಕ್ಕಿದ್ರೆ ಓದ್ತೀರಾ? ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮಾಡಿಕೊಡುವುದೂ ಇಲ್ಲ, ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ.
Oh, at the resurrection, people will neither marry or not given to marriage. ಓ ಪುನರುತ್ಥಾನದ ಅಂತ ಜನರು ಮದುವೆ ಆಗುವುದೂ ಇಲ್ಲ, ಮದುವೆ ಮಾಡಿಕೊಡುವುದೂ ಇಲ್ಲ. And that is compared to the angels in heaven. ಓ ಅದು ಹೇಗಿರ್ತದೆ ಅಂದ್ರೆ ಪರಲೋಕದಲ್ಲಿರುವ ದೇವದೂತರ ಹಾಗೆ ಇರ್ತಾರೆ. That means be reminded that angels will never get married. ನಮ್ಗೆ ಅರ್ಥ ಆಗ್ತದೆ, ದೇವದೂತರು ಎಂದಿಗೂ ಸಹ ವಿವಾಹವಾಗುವುದಿಲ್ಲ. I will come to in the next sessions, we will come to understand in the book of Genesis, there is always a question, who were these Nephilims? ನಮಗೆ ಅನೇಕ ಸಾರಿ ನಮಗೆ ಒಂದು ಪ್ರಶ್ನೆ ಬರ್ತದೆ ಆದಿಕಾಂಡ ಪುಸ್ತಕದಲ್ಲಿ, ಈ ದೇವಪುತ್ರರು ಅಥವಾ ನೆಫೈಲ್ಸ್ ಅಂದ್ರೆ ಯಾರು ಎಂಬುದಾಗಿ. Yes, how were there the angels married? ಆ ದೇವದೂತರು ಅಥವಾ ದೂತರು ವಿವಾಹವಾದ್ರ? Were there the sons and daughters of the angels? ಅವರು ದೇವದೂತರ ಪುತ್ರ ಪುತ್ರಿಯರ? That in the subject, that topic will also come, we will understand that later on. ಅದು ಸಹ ಒಂದು ಅಂಶ ಇದೆ. ಆ ಒಂದು ಅಂಶ ಬಂದಾಗ ನಾವು ಅದನ್ನ ಮುಂದಿನ ದಿನಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. Next point comes, angels are wise and intelligent. ದೇವದೂತರು ಜ್ಞಾನಿಗಳು ಮತ್ತು ಬುದ್ಧಿಶಾಲಿಗಳೆಂಬುದಾಗಿ ಒಂದು ಅಂಶ. ದೇವದೂತರು ಜ್ಞಾನಿಗಳು ಮತ್ತು ಬುದ್ಧಿಶಾಲಿಗಳಾಗಿದ್ದಾರೆ. Turn with me to 2 Samuel chapter 14 and verse 17. 2 ಸಮುವೇಲ chapter 14 verse 17. 2 ಸಮುವೇಲ 14ನೇ ಅಧ್ಯಾಯ 17ನೇ ವಚನಕ್ಕೆ ದಯಮಾಡಿ ತಿರುಗಿಸಿ. 2 ಸಮುವೇಲ 14ನೇ ಅಧ್ಯಾಯ 17ನೇ ವಚನ. 2 ಸಮುವೇಲ 14:17. ಒಡೆಯನಾದ ಅರಸನ ಮಾತು ಸಮಾಧಾನಕ್ಕೆ ಕಾರಣವಾಗುವುದೆಂದು ನೆನೆಸಿ ನಿನ್ನ ದಾಸಿಯಾದ ನಾನು ಬಂದೆನು. ನ್ಯಾಯಗಳನ್ನು ಕಂಡು ಹಿಡಿಯುವುದರಲ್ಲಿ ನನ್ನ ಒಡೆಯನಾದ ಅರಸನು ದೇವದೂತನಂತಿರುತ್ತಾನೆ. ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರಲಿ. Let us understand this verse here. Here the maidservant said, the word of my lord the king will now be comforting. ಈಗ ಆಗ ನಿನ್ನ ದಾಸಿ ಅರಸನಾದ ನನ್ನ ಒಡೆಯನ ಮಾತು ಆದರಣೀಯಾಗಿರಲಿ ಎಂಬುದಾಗಿ ನೋಡ್ತೇವೆ. For as angel of God, ಓ ಆ ದೈವ ದೂತನ ಹಾಗೆ, so is my lord the king in discerning good and evil. ಅರಸನಾದ ನನ್ನ ಒಡೆಯನ ಮಾತು ಒಳ್ಳೆಯದನ್ನು ಕೆಟ್ಟದ್ದನ್ನು ವಿವೇಚಿಸುವ ಹಾಗೆ ಆತನು ಮಾತನಾಡುತ್ತಾನೆ. That means angels can discern good and evil and give insight and understanding. ಅದರ ಅರ್ಥವೇನೆಂದ್ರೆ ದೇವದೂತರು ಒಳ್ಳೆಯದನ್ನು ಕೆಟ್ಟದನ್ನು ಅರ್ಥ ಮಾಡಿಕೊಂಡು ಅಂತರ್ದರ್ಶನವನ್ನು ಕೊಟ್ಟು ಅವರು ಅರ್ಥ ಮಾಡಿಕೊಳ್ಳುವಂತರಾಗಿದ್ದಾರೆ. That means they are wise and intelligent enough. ಅದರ ಅರ್ಥವೇನೆಂದ್ರೆ ಅವರು ಬಹಳ ಬುದ್ಧಿಶಾಲಿಗಳಾಗಿದ್ದಾರೆ ಅಥವಾ ಬುದ್ಧಿಮತ್ತೆ ಅವರಿಗಿದೆ. We are reminded in the days of Daniel, it happens, the angel appeared to Daniel. ಓ ದಾನಿಯೇಲನ ದಿನದಲ್ಲಿ ದೇವದೂತನು ಕಾಣಿಸಿಕೊಂಡಂತದನ್ನ ನಾವು ನೆನಪಿಸಿಕೊಳ್ತೇವೆ. ದಾನಿಯೇಲನ ದಿನದಲ್ಲಿ if you read chapter 9 and verse 22, just wrote down the verse and I will tell you the story there. ಓ 9ನೇ ಅಧ್ಯಾಯ ದಾನಿಯೇಲನ ಗ್ರಂಥ 27ನೇ ಅಧ್ಯಾಯವನ್ನ ನೀವು ನೆನಪಲ್ಲಿ ಇಟ್ಕೊಳ್ರಿ, ಅದನ್ನ ಬರ್ಕೊಳ್ರಿ. ನಂತರ ನಾ ಒಂದು ಕಥೆನ ನಾನು ಹೇಳ್ತೇನೆ. You read 9 chapter, that's enough. I am coming to only 9:22 verse. ನಾವು 9ನೇ ಅಧ್ಯಾಯ ನೀವು ಓದಿದ್ರೆ ಸಾಕು. ನಾನು ಕೇವಲ 9ನೇ ಅಧ್ಯಾಯ 22ನೇ ವಚನಕ್ಕೆ ಮಾತ್ರ ನಾನು ಬರುತ್ತೇನೆ. Here it is written like that. He instructed me and said to me like this. ಇಲ್ಲಿ ನಾವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಅವನು ನನಗೆ ತಿಳಿಸಿ ನನ್ನೊಡನೆ ಮಾತಾಡಿ ಹೇಳಿದ್ದೇನೆಂದರೆ. This is angel of God appeared to Daniel and saying. ಇಲ್ಲಿ ದೇವದೂತನು ದಾನಿಯೇಲನಿಗೆ ಕಾಣಿಸಿಕೊಂಡು ಹೇಳುತ್ತಾ ಇದ್ದಾನೆ. And he said that Daniel, I have now come to give you insight and understanding. ಓ ದಾನಿಯೇಲನೇ, ನಿನಗೆ ವಿವೇಕವನ್ನು ಬುದ್ಧಿಯನ್ನು ಕೊಡುವುದಕ್ಕೆ ಈಗ ನಾನು ಬಂದಿದ್ದೇನೆ. So they are intelligent and they are understandable and they give insights to human, to us, time by time. ಅವರಿಗೆ ಬುದ್ಧಿಮತ್ತೆ ಇದೆ, ಅರ್ಥೈಸುವಿಕೆ ಇದೆ, ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಇದೆ. ಮನುಷ್ಯರಿಗೆ ಅವರು ತಮ್ಮ ಸಮಯಕ್ಕೆ ಕಾಲಕ್ಕೆ ತಕ್ಕಂತೆ ಆ ಒಂದು ಬುದ್ಧಿ ಶಕ್ತಿಯನ್ನು ಕೊಡುವಂತವರಾಗಿದ್ದಾರೆ. Okay, that means these angels created once, they don't die, this we know. ಅದರ ಅರ್ಥವೇನೆಂದ್ರೆ ದೇವದೂತರು ದೇವರಿಂದ ಒಂದು ಸಾರಿ ಸೃಷ್ಟಿಸಲ್ಪಟ್ಟರು.
They don't die. ಅವ್ರು ಸಾಯೋದಿಲ್ಲ. There is no death for angels. ಒಂದು ಸಾರಿ ಸೃಷ್ಟಿಸಲ್ಪಟ್ಟಂತ ದೇವದೂತರು ಅವರು ಸಾಯೋದಿಲ್ಲ. ಅವ್ರು There is no death for angels. ದೇವದೂತರಿಗೆ ಮರಣವಿಲ್ಲ. There is no birth for angels also. ಮತ್ತು ದೇವದೂತರಿಗೆ ಜೀವಿತವೂ ಇಲ್ಲ, ಹುಟ್ಟು ಇಲ್ಲ. Yes, there is no birth and death for angels. ದೇವದೂತರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. Because they don't have birth certificate in the hospital, death certificate in the corporation. These both certificates are not for angels. ಆಸ್ಪತ್ರೆಯಲ್ಲಿ ಅವರ ಜನನ ಪ್ರಮಾಣ ಪತ್ರವೂ ಸಿಗೋದಿಲ್ಲ, ಸಮಾಧಿಯಲ್ಲಿ ಅವರಿಗೆ ಮರಣ ಪ್ರಮಾಣ ಇಲ್ಲ. Then that means what is their number? ಅದರ ಅರ್ಥ ಇವರ ಸಂಖ್ಯೆ ಎಷ್ಟು? So there is no birth and no death. That means whatever the number of angels were created in the beginning, they are same. ಅವರಿಗೆ ಜನನವೂ ಸಹ ಇಲ್ಲ, ಮರಣವೂ ಸಹ ಇಲ್ಲ. ಅದರ ಅರ್ಥ ಏನಂದ್ರೆ ಅವರ ಪ್ರಾರಂಭದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಸೃಷ್ಟಿಸಲ್ಪಟ್ಟರು ಅಷ್ಟು ಸಂಖ್ಯೆಯಲ್ಲಿ ಅವರು ಯಾವಾಗ್ಲೂ ಇರುವಂತವರಾಗಿದ್ದಾರೆ. In the beginning, when the creation where the angels created, none, even in single number of angels has been not died. They are still living as they are. ಆದಿಯಲ್ಲಿ ಸೃಷ್ಟಿಸಲ್ಪಟ್ಟಂತಹ ದೇವದೂತರ ಸಂಖ್ಯೆ ಎಷ್ಟಿತ್ತೋ ಆ ಸಂಖ್ಯೆಯಲ್ಲಿ ಒಬ್ಬನಾದ್ರೂ ಸಹ ಸಾಯಲಿಲ್ಲ. ಅದು ಎಷ್ಟಿದ್ದವೋ ಅಷ್ಟೇ ಸಂಖ್ಯೆಯಲ್ಲಿ ಈಗಲೂ ಸಹ ಇದೆ. We have death and birth. ನಮಗೆ ಸಾವು ಮರಣ ಇದೆ ಅಥವಾ ಹುಟ್ಟು ಮರಣ ಇದೆ. But we have no death and birth. ಆದ್ರೆ ಅವರಿಗೆ ಜನನವಾಗಲಿ ಮರಣವಾಗಲಿ ಇಲ್ಲ. They are same as they are. ಹೇಗಿದ್ದಾರೋ ಹಾಗೇ ಇರುತ್ತಾರೆ. Today we are more than 750 crores on this earth. ಈ ದಿನ ನಾವು ಸುಮಾರು 750 ಕೋಟಿ ಜನ ಈ ಭೂಮಿಯ ಮೇಲಿದ್ದೇವೆ. Up and then above that or low, that is the population on this world. ಅದು ಈ ಲೋಕದಲ್ಲಿರುವಂತಹ ಜನಸಂಖ್ಯೆ. You know, even today 750 crores people are staying on this earth. ಈ ದಿನ ಸುಮಾರು 750 ಕೋಟಿ ಜನ ಈ ಭೂಮುಖದ ಮೇಲಿದ್ದಾರೆ. ಗೊತ್ತಲ್ಲ? In the beginning there was only one man, Adam, and Eve. These two were on this earth. ಆದ್ರೆ ಪ್ರಾರಂಭದಲ್ಲಿ ಒಬ್ಬ ಮನುಷ್ಯ ಆದಾಮನು ಮತ್ತು ಹವ್ವಳು ಇಬ್ಬರು ಮಾತ್ರ ಇದ್ರು. I'm talking about when they were driven out of the Eden's garden. ನಾನು ಮಾತನಾಡ್ತಾ ಇರುವಂತದ್ದು ಅವರು ಏದೇನ್ ತೋಟದಿಂದ ಹೊರಕ್ಕೆ ದೊಬ್ಬಲ್ಪಟ್ಟಂತ ಸಮಯದಲ್ಲಿ. Now you have an opportunity. You yourself can unmute your mic and you can answer. I have a small question here. When Adam and Eve, these both were on the earth. ನನಗೆ ಒಂದು ಪ್ರಶ್ನೆ ನಾನು ನಿಮ್ಮೊಟ್ಟಿಗೆ ಕೇಳ್ತೇನೆ. ಈಗ ನಿಮ್ಮ ಮೈಕ್ ಅನ್ನು ನೀವೇ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. Once again, please question. Yeah, question is this: when Adam and Eve only two were on this earth, and now ಇಬ್ಬರು ಮಾತ್ರವೇ ಈ ಭೂಮುಖದ ಮೇಲೆ ಇದ್ದರು. And in this 2020, more than 750 crore people are on this earth. ಆದ್ರೆ 2021ನೇ ಇಸ್ವಿಯಲ್ಲಿ ಅಥವಾ 2021ನೇ ಇಸ್ವಿಯಲ್ಲಿ ಈಗ ಸುಮಾರು 750 ಕೋಟಿ ಜನ ಈ ಭೂಮಿಯ ಮೇಲಿದ್ದಾರೆ. Was that two people were heavier on this earth, or 750 million people are now today these are heavier on this earth? ಈ ಭೂಮಿಯ ಮೇಲೆ ಎರಡು ಜನ ಅಥವಾ ಇಬ್ಬರಿದ್ದಂಥದ್ದು ಭೂಮಿಯ ಮೇಲೆ ಭಾರವಾಗಿತ್ತ, 750 ಜನ ಇರೋದು ಭಾರವಾಗಿದೆಯಾ? 750 billions. 750 ಕೋಟಿ ಜನ ಇರುವಂತದ್ದು. Is there any answer? Anybody can answer that? Raise that. Huh? Only one by one can answer. ಒಬ್ಬೊಬ್ಬರೇ ಉತ್ತರ ಕೊಡ್ರಿ. 750 ಕೋಟಿ. 750 ಕೋಟಿ. Who said that? ಯಾರು ಹೇಳಿದ್ದು? ತುಮ್ಕುಂಟೆ ಅಂಕಲ್. Tumpkunte uncle said 750. Okay. ಎರಡು ಭಾರವಲ್ಲ, ಎರಡು ಭಾರವಲ್ಲ, ಯಾವುದು ಭಾರವಲ್ಲ ಭೂಮಿಲಿ. Who is answering that? Clement brother. Okay. Anybody else? ಬೇರೆ ಹೇಳಿದ್ದೀರಾ? Okay. How do you say that Clement brother ಎರಡು ಭಾರ ಇಲ್ಲ? ಎರಡು ಭಾರ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. How do you justify that, brother Clement? Both are not heavier? Because God created in the beginning. ಹೇಗೆ ಹೇಳ್ತೀರಿ? Yeah.
God created in the beginning Adam and Eve, and God told them to multiply and fruitful. In that case, God has already made a plan that how much people will hold, there is no problem for the earth. That in that way, God has created the earth. Okay, thank you, brother. Thank you for this answer. It is also correct. And somebody has unmuted their mic again. Thank you, brother Clement. ಕ್ಲೆಮೆಂಟ್ ಅವರಿಗೆ ವಂದನೆಗಳು. ಇನ್ಯಾರೊಬ್ರು ಅನ್ಮ್ಯೂಟ್ ಮಾಡಿದ್ದಾರೆ ಮೈಕ್ ಅನ್ನ. Was it Bharti sister, Billa Bharti? ಸೋದರಿ ಬಿಲ್ಲಾ ಭಾರತಿ ಅವರ? Is any answer? ಏನಾದ್ರು ಉತ್ತರ ಇದೆಯಾ? ಮೊದಲಿದ್ದ ಇಬ್ರು ಭಾರವಾಗಿದ್ದರು. ಅವ್ವ ಆದಾಮ ಅವರಿಬ್ಬರು ಭಾರವಾಗಿದ್ದರು. Okay. Brother says that those two were more heavier than the 750 crore people. ಸಹೋದರ ಹೇಳ್ತಾ ಇದ್ರೆ ಈ 750 ಜನಕ್ಕೂ 750 ಕೋಟಿಗಿಂತ ಅವರಿಬ್ಬರೇ ಭಾರವಾಗಿದ್ರು ಎಂಬುದಾಗಿ. Okay, sister Bharti Billa's mic is on now. Sister. ಸಹೋದರಿ ಅವ್ರ ಮೈಕ್ ಆನ್ ಆಗಿದೆ. ಸಹೋದರಿ ಅವರು ಹೇಳ್ಬೋದು. Brother, both were burdened because the sin started from there itself. Both were burdened because the sin started there itself. Okay, fine. Thank you so much. Brother, translate. ಅಲ್ಲಿ ಪಾಪ ಪ್ರಾರಂಭವಾದ್ದರಿಂದ ಇಬ್ಬರು ಸಹ ಭಾರವಾಗಿದ್ದರು. Now I have you cannot unmute your mic. I have disabled the unmuting mic system. Okay, the answers both are correct. Then I would like to give you one more answer. ಎರಡು ಉತ್ತರಗಳು ಸರಿಯಾಗಿದೆ. ಮತ್ತೊಂದು ಉತ್ತರವನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. Yeah. In Marathi there is a say, Zamnivar bhar, you are heavy on the earth. ಮರಾಠಿಯಲ್ಲಿ ಒಂದು ಹೇಳಿಕೆ ಇದೆ, ನೀನು ಭೂಮಿಗೆ ಭಾರ ಆಗಿದ್ಯಾ. Jagala khar zamnila bhar, andre that means you have been a dirty salt to the people and you have been a weight on this earth. ಓ ನೀನು ಈ ಭೂಮಿಗೆ ಕೆಟ್ಟದಾದಂತ ಉಪ್ಪಾಗಿ ಭೂಮಿಗೆ ಭಾರ ಆಗಿದ್ಯಾ. But here the comes consult is what we were speaking and what answer I was expecting, that is correct. Lord has planned to multiply. The sin has started because that's the reason. But both were heavy on this earth. It says, and Clement brother said both were same, and somebody said one heavier and other heavier. ಸಹೋದರ ಕ್ಲೆಮೆಂಟ್ ಅವರು ಹೇಳಿದ್ರು ಇಬ್ಬರು ಭಾರವಾಗಿದ್ರು ಎಂಬುದಾಗಿ, ಇನ್ನೊಬ್ರು ಹೇಳಿದ್ರು ಒಬ್ರು ಭಾರವಾಗಿದ್ರು, ಒಬ್ಬರಿಗಿಂತ ಒಬ್ರು ಭಾರವಾಗಿದ್ರು ಎಂಬುದಾಗಿ. ಯಾಕಂದ್ರೆ ಇಬ್ಬರಿಂದ ಅಲ್ಲಿಂದಲೇ ಪಾಪವು ಪ್ರಾರಂಭವಾಯಿತು. Let me come to the point. First man was created from earth. ಈಗ ನಾನು ಅಂಶಕ್ಕೆ ಬರ್ತೇನೆ. ಮೊದಲನೆಯ ಮನುಷ್ಯನು ಭೂಮಿಯಿಂದ ಆತನು ಹುಟ್ಟಿದನು. He was created from the clay of the earth. ಆತನು ಭೂಮಿಯ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟನು. The Adam and Eve, when two were living, they came from earth. ಆದಾಮ ಅವರು ಈ ಲೋಕದಲ್ಲಿ ಜೀವಿಸುವಾಗ ಅವರು ಭೂಮಿಯಿಂದ ಬಂದರು. Now today we are living 750 crores on this earth. ಈಗ ನಾವು 750 ಕೋಟಿ ಜನ ಜೀವಿಸ್ತಾ ಇದ್ದೇವೆ. Between this creation to today, according to Bible, 6,000 years passed. Billions of people died and buried in the same earth. ದೇವರ ವಾಕ್ಯದ ಆಧಾರವಾಗಿ ಸುಮಾರು 6,000 ವರ್ಷಗಳಾಯ್ತು ಭೂಮಿ ಸೃಷ್ಟಿಯಾಗಿ. ಆ ಇಬ್ಬರಿಗೂ ಈ ದಿನ ಜೀವಿಸುವಂತ 750 ಕೋಟಿಯ ಮಧ್ಯದಲ್ಲಿ ಎಷ್ಟೋ ಕೋಟ್ಯಾಂತರ ಜನರು ಹುಟ್ಟಿ ಸತ್ತು ಹೋದ್ರು. But this today 750 crore people living on this earth, these were also created by the same mud of this earth. Two were created by the same mud of this earth. Buried were also created by the same mud of this earth. 750 ಕೋಟಿ ಜನರು ಸಹ ಈಗ ಜೀವಿಸ್ತಾ ಇರುವಂತ ಜನರು ಸಹ ಅದೇ ಮಣ್ಣಿನಿಂದಲೇ ಸೃಷ್ಟಿಸಲ್ಪಟ್ಟರು. ಮತ್ತು ಅಲ್ಲಿ ಇಬ್ಬರು ಸೃಷ್ಟಿಸಲ್ಪಟ್ಟಂತವರು ಸಹ ಅದೇ ಮಣ್ಣಿನಿಂದಲೇ ಸೃಷ್ಟಿಸಲ್ಪಟ್ಟರು. ಮತ್ತು ಮಧ್ಯದಲ್ಲಿ ಹುಟ್ಟಿ ಸತ್ತು ಹೋದಂತವರು ಸಹ ಅದೇ ಮಣ್ಣಿನಿಂದಲೇ ಸೃಷ್ಟಿಸಲ್ಪಟ್ಟರು. That means not 750 crore, 7,500 crore, 7,500 billions even people stand on this earth. Either two stand or billions of people stand. The weight on this earth will be same because they are removed from the earth. They are from the mud and standing on the mud. 750 ಕೋಟಿ ಜನ ಆಗಿರ್ಬೋದು, 7,500 ಕೋಟಿ ಜನ ಆಗಿರ್ಬೋದು, 7,500 ಕೋಟಿ ಜನ ಆಗಿರ್ಬೋದು, ಅಥವಾ ಇಬ್ಬರಾಗಿರ್ಬೋದು.
ಅವರೆಲ್ಲರೂ ಸಹ ಭೂಮಿಯ ಮಣ್ಣಿನ ಮೇಲೆಯೇ ನಿಂತಿದ್ದಾರೆ. They are created by that same mud and standing on the mud and will go to the mud. ಅವರೆಲ್ಲರೂ ಸಹ ಅದೇ ಮಣ್ಣಿನ ಮೇಲೆ ನಿಂತಿದ್ದಾರೆ, ಆ ಮಣ್ಣಿನಿಂದಲೇ ಸೃಷ್ಟಿಸಲ್ಪಟ್ಟಿದ್ದಾರೆ, ಮತ್ತೆ ಮಣ್ಣಿಗೆ ಹಿಂದಿರುಗಿ ಹೋಗ್ತಾರೆ. There is no foreign object is coming and standing on this earth. It is created from the mud and going to the mud, and cycle is going on that the same weight will be on the earth. ಯಾವುದೇ ರೀತಿಯಾದಂತ ಹೊರಗಿನ ವಸ್ತು ಬಂದು ನಿಲ್ಲಿಲ್ಲ, ಅದೇ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಿದ್ದಾರೆ, ಅದೇ ಮಣ್ಣಿಗೆ ಹೋಗ್ತಾರೆ, ಮತ್ತೆ ಅದೇ ಮಣ್ಣಿನಿಂದ ಅವರು ಬರುವಂತರಾಗಿದ್ದಾರೆ. ಅದೇ ರೀತಿಯಾದಂತ ಒಂದು ಚಕ್ರ ಅದು ಉರುಳುತ್ತಾ ಇದೆ. Same Adam and Eve, 2 persons were standing on the earth. The same weight was there. Now today 750 crore people are standing on the earth. Both weights are same on this earth. ಆ ದಿನ ಆದಾಮ ಹವ್ವರು ನಿಂತಿದ್ದರು, ಅದೇ ಭಾರ ಇತ್ತು. ಇದನ್ನ 750 ಕೋಟಿ ಜನ ನಿಂತಿದ್ದಾರೆ, ಅದೇ ಭಾರ ಇದೆ. ಅವರಿಬ್ಬರಿಗೂ ಸಹ ಯಾವುದೇ ಭಾರದಲ್ಲಿ ವ್ಯತ್ಯಾಸ ಇಲ್ಲ. We understand that we were created by mud, but angels were created by God. ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ನಾವು ಆ ಒಂದು ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ, ಆದ್ರೆ ದೇವದೂತರು ದೇವರಿಂದ ಸೃಷ್ಟಿಸಲ್ಪಟ್ಟಿದ್ದಾರೆ. They will not die. ಅವರು ಸಾಯುವುದಿಲ್ಲ. They will not go to mud. ಅವರು ಮಣ್ಣಿಗೆ ಹೋಗುವುದಿಲ್ಲ. They were not created by mud. ಅವರು ಮಣ್ಣಿನಿಂದ ಸೃಷ್ಟಿಸಲ್ಪಡಲಿಲ್ಲ. Now we come to our point again. ಮತ್ತೆ ನಾವು ಅಂಶಕ್ಕೆ ಬರ್ತೇವೆ. So what is the number of these angels created? We know that there in the beginning there were 2, then 1,000, 10,000, then lakh, then we came to crores. Once again, please, brother. About human we know in the beginning. ಮನುಷ್ಯರ ವಿಷಯದಲ್ಲಿ ನೋಡುವಾಗ ಮೊದಲು ಇಬ್ಬರು ಸೃಷ್ಟಿಸಲ್ಪಟ್ಟರು, ನಂತರ ಸಾವಿರಾರು ಜನರು ಸೃಷ್ಟಿಸಲ್ಪಟ್ಟರು, ಆ ನಂತರ ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು, ಈಗ 750 ಕೋಟಿ ಜನರಿದ್ದಾವೆ. ಎಲ್ಲರೂ ಸಹ ಆ ಮಣ್ಣಿನಿಂದಲೇ ಸೃಷ್ಟಿಸಲ್ಪಟ್ಟಿದ್ದಾರೆ. But what is the actual number of these angels? ಆದ್ರೆ ಈ ದೇವದೂತರ ಸಂಖ್ಯೆ ಎಷ್ಟು? ಸರಿಯಾದ ಸಂಖ್ಯೆ. Let us turn to the book of Revelation chapter 5 and 11. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 11ನೇ ವಚನಕ್ಕೆ ನಮ್ಮ ಗಮನಗಳನ್ನ ನಾವು ತಿರುಗಿಸೋಣ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 11ನೇ ವಚನ. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. This is the number of angels. ಇದು ದೇವದೂತರ ಸಂಖ್ಯೆ. Now you tell me what is the number? ಈಗ ಹೇಳ್ರಿ ಸಂಖ್ಯೆ ಎಷ್ಟು? 10,000 times of 10,000 and thousands of thousands. 10,000 into 10,000, 10,000, 10,000 into 10,000. In Kannada it is said lakshopadi laksha. ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ. Oh, that is what 10,000 times of 10,000 and 10,000s of 10,000s. 10,000 ಸಾರಿ, 10,000, 10,000, 10,000 ಸಾರಿ. No calculator can hold that number. ಯಾವ ಕ್ಯಾಲ್ಕುಲೇಟರ್ ಕೂಡ ನಂಬರ್ ಇಟ್ಕೊಳ್ಳಿಕ್ ಸಾಧ್ಯ ಇಲ್ಲ. That is numerous. ಅದು ಅಸಂಖ್ಯವಾದದ್ದು. In mathematics called as n number. ಆ ಮ್ಯಾಥಮೆಟಿಕ್ಸ್ ಅಲ್ಲಿ n ನಂಬರ್ ಎಂಬುದಾಗಿ ಕರೆಯುತ್ತಾರೆ. We have no count of them. ಅದಕ್ಕೆ ನಮಗೆ ಲೆಕ್ಕ ಇಲ್ಲ. In the epistle of Jude and verse 14 it said, ಯೂದನ ಗ್ರಂಥ 14ನೇ ವಚನದಲ್ಲಿ ನಾವು ನೋಡ್ತೇವೆ. Epistle of Jude and chapter 2 and verse 14. ಯೂದನ ಗ್ರಂಥ 2ನೇ ಅಧ್ಯಾಯ 14ನೇ ವಚನ ತೆಗಿರಿ. ಇಂಥವರ ವಿಷಯದಲ್ಲಿ everybody got that? Jude 2:14. ಎಲ್ರಿಗೂ ಸಿಗ್ತಾ? ಯೂದ 2ನೇ ಅಧ್ಯಾಯ 14ನೇ ವಚನ ನಾನು ಓದ್ತಾ ಇದ್ದೀನಿ. ಯೂದ 2ನೇ ಅಧ್ಯಾಯ 14ನೇ ವಚನದಿಂದ ಓದ್ತಾ ಇದ್ದೀನಿ ನಾನು. 2ನೇ ಅಧ್ಯಾಯ ಇಲ್ಲ. ಇಲ್ವಾ? You don't have your Bible chapter 2? No. Suresh also don't have. No. Remaining have. ಬೇರೆ ಇದೆಯಾ? ಓಕೆ. ಇಂಥವರ ವಿಷಯದಲ್ಲಿ you are all alert. Okay, thank you so much. That means Jude has only one chapter. In your Bible and my Bible is same. ನಮ್ಮ ಬೈಬಲ್ ನಿಮ್ಮ ಬೈಬಲ್ ಎರಡು ಒಂದೇ. So Jude verse 14. ಯೂದನ ಗ್ರಂಥ 14ನೇ ವಚನ. ಇಂಥವರ ವಿಷಯದಲ್ಲೇ ಆದಾಮನಿಗೆ 7ನೆಯ ತಲೆಯವನಾದ ಹನೋಕನು, ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು. Yes, 10,000s of angels, lakhs of angels is mentioned there. ಇಲ್ಲಿ ಲಕ್ಷಾಂತರ ದೂತರನ್ನು, ಪರಿಶುದ್ಧ ದೂತರನ್ನು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. In the beginning we saw billions, 10,000s to the thousands, multiple of the thousands of the angels.
ಮೊದಲು ನಾವು ನೋಡ್ತಾ ಬಂದ್ವಿ ಲಕ್ಷೋಪಲಕ್ಷ, ಅದನ್ನ 10,000ಕ್ಕೆ ಗುಣಿಸಿದ್ರೆ ಮತ್ತು 10,000ಕ್ಕೆ ಗುಣಿಸಿದ್ರೆ ಲಕ್ಷೋಪಲಕ್ಷವಾಗಿ ನೋಡ್ತಾ ಬಂದೆವು. That is millions and billions of angels. ಅದು ಲಕ್ಷೋಪಲಕ್ಷ, ಕೋಟ್ಯಾನು ಕೋಟಿ ದೇವದೂತರು. Here Jude, Epistle Jude and verse 14 says lakhs of 10,000s of angels. ಇಲ್ಲಿ ಯೂದನು ಹೇಳುತ್ತಾನೆ ಲಕ್ಷಾಂತರ ದೇವದೂತರು. You cannot count the number. ಆ ಸಂಖ್ಯೆಯನ್ನು ನೀವು ಎಣಿಸಲಿಕ್ಕೆ ಸಾಧ್ಯವಿಲ್ಲ. In the Epistle of 1 Thessalonians chapter 3 and verse 13 says, 1 ಥೆಸಲೋನಿಕ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ. you can read that verse. 1 Thessalonians chapter 3 and verse 13. 1 ಥೆಸಲೋನಿಕ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ. ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. Yes. Yes. Brother, shall we read again chapter 4 and verse 16 also? 4ನೇ ಅಧ್ಯಾಯ 16ನೇ ವಚನವನ್ನು ಸಹ ನಾವು ಓದಿಕೊಳ್ಳೋಣ. 4ನೇ ಅಧ್ಯಾಯ 16ನೇ ವಚನ. 4ನೇ ಅಧ್ಯಾಯ 16ನೇ ವಚನ. ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲೆದ್ದು ಬರುವರು. ಆಮೇಲೆ ಜೀವದಿಂದಲಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. These two verses are speaking about the family with the big group of angels. He is coming down. ಈ 2 ವಚನಗಳು ದೊಡ್ಡ ಸೈನ್ಯದ ದೇವದೂತ ಗಣಗಳಿಂದ ಬರುವಂತ ಆ ಒಂದು ಕುಟುಂಬವನ್ನು ಸೂಚಿಸುವಂತದ್ದಾಗಿದೆ. Yes, the Lord Jesus is coming down with the big family of the angels. ಕರ್ತನಾದ ಯೇಸು ಕ್ರಿಸ್ತನು ದೊಡ್ಡ ದೇವದೂತ ಸಮೂಹದೊಂದಿಗೆ ಆತನು ಬರುತ್ತಾ ಇದ್ದಾನೆ. His number, the angels' number is said that billions, millions, big family, lakhs, thousands of thousands. ಆತನು ಕೋಟ್ಯಾನು ಕೋಟಿ, ಲಕ್ಷೋಪಲಕ್ಷ, ಸಾವಿರಾರು ಕುಟುಂಬ, ಆತನು ಪರಿವಾರ ಸಮೇತನಾಗಿ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. So we have that, we have a number. We cannot number that numbers of the angels. They are n numbers. ನಮಗೆ ಸಂಖ್ಯೆ ಇದೆ, ಆದ್ರೆ ಆ ಸಂಖ್ಯೆಯನ್ನ ಲೆಕ್ಕಿಸಲಿಕ್ಕೆ ಸಾಧ್ಯವಿಲ್ಲ. ಅವು n ನಂಬರ್ಸ್ ಅಥವಾ ಎಣಿಸಲಿಕ್ಕೆ ಅಷ್ಟಕ್ಯವಾದಂತಹ ಸಂಖ್ಯೆ. So you must understand that if somebody says this is the number of angels, you cannot understand that. ನೀವು ಇಷ್ಟಿಷ್ಟು ದೇವದೂತರ ಸಂಖ್ಯೆ ಎಂಬುದಾಗಿ ಯಾರಾದ್ರೂ ಹೇಳಿದ್ರೆ ನೀವು ಅರ್ಥ ಮಾಡಿಕೊಳ್ಬೇಕು, ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಅಥವಾ ಎಣಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. But we understand they were created by God and they were created in the millions and billions. ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು, ಅವರು ದೇವರಿಂದ ಸೃಷ್ಟಿಸಲ್ಪಟ್ಟಿದ್ದಾರೆ ಮತ್ತು ಅವರು ಲಕ್ಷೋಪಲಕ್ಷ, ಕೋಟ್ಯಾನು ಕೋಟಿ ಗಣಗಳಾಗಿ ಸೃಷ್ಟಿಸಲ್ಪಟ್ಟಿದ್ದಾರೆ. But only we can think that there was a certain number which you can count as 100%. That's all. ಒಂದು ವಿಷಯವನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು, ಒಂದು ನಂಬರ್, ಒಂದು ಸಂಖ್ಯೆ ಇದೆ, 100ಕ್ಕೆ 100ರಷ್ಟು. Those who are good in mathematics, the mathematics teachers are that they can understand that n numbers, through the n numbers we can remove the hidden number. n ನಂಬರ್ ಎಂಬುದಾಗಿ ಹೇಳುವಾಗ ಗಣಿತದ ಉಪಾಧ್ಯಾಯ ಒಳ್ಳೆ ನಮ್ಮ ಶಿಕ್ಷಕರಿದ್ದಾರೆ, ಅವರು ಅದರ ರಹಸ್ಯವನ್ನು ತೆಗಿಬಹುದು ಮತ್ತು ಬಚ್ಚಿಡಲ್ಪಟ್ಟಂತ ಸಂಖ್ಯೆಯನ್ನು ಸಹ ಆ n ನಂಬರ್ ಇಂದ ತೆಗಿಬಹುದು. In further studies we will study that fallen angels, that the angels of the fallen from the heaven. ಮತ್ತು ಪರಲೋಕದಿಂದ ಬಿದ್ದಂತ ದೇವದೂತರ ವಿಷಯದಲ್ಲಿ ನಾವು ಮುಂದಿನ ಅಧ್ಯಯನದಲ್ಲಿ ನಾವು ಕಲಿಯೋಣ. There I can give you some of the idea what the number was. ಅಲ್ಲಿ ಎಷ್ಟು ಸಂಖ್ಯೆ ಎಂಬುದಾಗಿ ಅಲ್ಲಿ ಒಂದು ಸಂಖ್ಯೆಯ ಒಂದು ಐಡಿಯಾವನ್ನು ನಾನು ನಿಮಗೆ ಕೊಡ್ತೇನೆ. In the depth study we can understand little idea about what the actual number was there, near about the number. ಆ ಒಂದು ಸಂಖ್ಯೆಯ ವಿಷಯದಲ್ಲಿ ಒಂದು ಐಡಿಯಾವನ್ನ, ಆ ಒಂದು ಸಂಖ್ಯೆ ಎಷ್ಟಿರಬಹುದು ಎಂಬುದಾಗಿ ಒಂದು ಐಡಿಯಾ ನಾವು ಕಂಡುಕೊಳ್ಳಬಹುದು. Now we go ahead. ಮುಂದಕ್ಕೆ ಹೋಗೋಣ. Now angels were also had characteristic like we men have. ಮನುಷ್ಯರಾಗಿರುವಂತ ನಮಗಿರುವಂತ ಗುಣಲಕ್ಷಣಗಳು ದೇವದೂತರಿಗೂ ಸಹ ಇತ್ತು. They were intelligent. ಅವರು ಬುದ್ಧಿ ಉಳ್ಳಂತವರಾಗಿದ್ರು. They were understanding. ಅವರು ಅರ್ಥ ಮಾಡಿಕೊಳ್ಳುವಂತವರು. And now let us turn to the
Psalm 148 and verse 2. ನಾವೀಗ ಕೀರ್ತನೆ 148ನೇ ಕೀರ್ತನೆ 2ನೇ ವಚನಕ್ಕೆ ನಮ್ಮ ಗಮನಗಳನ್ನ ನಾವು ತಿರುಗಿಸೋಣ. 148ನೇ ಕೀರ್ತನೆ 2ನೇ ವಚನ. ಚಾಪ್ಟರ್ 148. ಆತನ ಎಲ್ಲಾ ದೂತರೇ ಆತನನ್ನು ಸ್ತುತಿಸಿರಿ, ಆತನ ಎಲ್ಲಾ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. Yes. This is the psalm asking that all angels praise him, all angels glorify his name. ಕೀರ್ತನೆಗಾರ ನೀಡುವಂತ ಮಾತೇನೆಂದ್ರೆ ಆತನ ಎಲ್ಲಾ ದೂತರೇ ಆತನನ್ನು ಸ್ತುತಿಸಿರಿ, ಆತನ ಎಲ್ಲಾ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. That with intelligence, with knowledge, they were worshippers of the God. ವಿವೇಕದಿಂದ ಮತ್ತು ಜ್ಞಾನದಿಂದ ಅವರು ದೇವರನ್ನು ಆರಾಧಿಸುವಂತವರಾಗಿದ್ದರು. Dear brother and sister, when you worship the Lord, you should have understanding and you should have a knowledge that you are worshipping your living God. ಪ್ರಿಯ ಸಹೋದರ ಸಹೋದರಿಯರೇ, ನೀವು ದೇವರನ್ನು ಆರಾಧಿಸುವಾಗ ನಿಮಗೆ ಜ್ಞಾನ ಇರಬೇಕು, ವಿವೇಕ ಇರಬೇಕು, ನೀವು ನಿಮ್ಮ ದೇವರನ್ನು ಆರಾಧಿಸುತ್ತಾ ಇದ್ದೀರಿ ಎಂಬುದಾಗಿ. There are many believers, they call so that they are believers, but they don't have the understanding whom they are worshipping, how they are worshipping, what they are worshipping. ಅನೇಕ ವಿಶ್ವಾಸಿಗಳೆಂಬುದಾಗಿ ಕರೆಸಿಕೊಳ್ಳುವಂತವರಿದ್ದಾರೆ. ಅವರು ವಿಶ್ವಾಸಿಗಳೆಂಬುದಾಗಿ ಕರೆಸಿಕೊಳ್ಳುತ್ತಾರೆ. ಅವರು ಯಾರನ್ನ ಆರಾಧಿಸ್ತಾ ಇದ್ದಾರೆ, ಹೇಗೆ ಆರಾಧಿಸ್ತಾ ಇದ್ದಾರೆ ಮತ್ತು ಯಾಕೆ ಆರಾಧಿಸ್ತಾ ಇದ್ದಾರೆ ಎಂಬುದಾಗಿ ಅವರಿಗೆ ಜ್ಞಾನವೇ ಇಲ್ಲ. They call themselves Christians, but what worshipping, how they worshipping, they have no understanding of that. ಅವರು ತಮ್ಮನ್ನು ತಾವು ಕ್ರೈಸ್ತರೆಂಬುದಾಗಿ ಕರೆದುಕೊಳ್ತಾರೆ, ಆದ್ರೆ ಅವರಿಗೆ ಯಾರನ್ನ ಆರಾಧಿಸ್ತಾ ಇದ್ದೇವೆ, ಹೇಗೆ ಆರಾಧಿಸ್ತೇವೆ ಅಂತ ಯಾವ ಆಲೋಚನೆಯೂ ಇಲ್ಲ. Some of the Christians, when they enter into the worship, they start dancing, jumping, and they say they are worshipping. ಕೆಲವು ಕ್ರೈಸ್ತರು ಆರಾಧನೆಯ ಮಂದಿರದ ಒಳಕ್ಕೆ ಅವರು ಪ್ರವೇಶಿಸುವಾಗ ಕುಣಿಯುತ್ತಾ ಹಾರುತ್ತಾ ಅವ್ರು ಹೇಳ್ತಾರೆ, ನಾವು ಕರ್ತನನ್ನು ಆರಾಧಿಸ್ತಾ ಇದ್ದೇವೆ ಎಂಬುದಾಗಿ. Some of them seek mediator to worship our Lord. ನಮ್ಮ ಕರ್ತನನ್ನು ಆರಾಧಿಸುವುದಕ್ಕೋಸ್ಕರವಾಗಿ ಒಬ್ಬ ಮಧ್ಯವರ್ತಿಯನ್ನು ಕೆಲವರು ಕಂಡುಕೊಳ್ತಾರೆ. Some of the Christians do like in the days of Moses, when Moses did not come 40 days and night from the Mount Moriah, they started taking a mediator idol to worship living God. ಇನ್ನು ಕೆಲವರು ಮೋಶೆ ಕಾಲ Brother, we could not hear you, brother. Hello, brother Junior. Hello. Yeah, brother. Yeah, brother. I think some problem. Oh, no issue, no issue. You can translate that. Yeah. Can you hear me? Yeah, I can hear you. Okay, fine. Yeah, we were thinking that some of them think that they need a mediator to worship our God. ಕೆಲವರು ಆಲೋಚಿಸುತ್ತಾರೆ, ತಮ್ಮ ದೇವರನ್ನು ಆರಾಧಿಸುವುದಕ್ಕೆ ಒಬ್ಬ ಮಧ್ಯವರ್ತಿ ಬೇಕೆಂಬುದಾಗಿ. Like in the days of the Moses, they thought, now Moses is not going to come. Let us make an idol and worship idol. Through idol we may reach to God. ಕೆಲವರು ಆಲೋಚನೆ ಮಾಡ್ತಾರೆ, ಮೋಶೆ ಹೋದನು, ಇನ್ನು ಮೋಶೆ ಬರೋದಿಲ್ಲ, ಆದ್ರಿಂದ ನಾವೊಂದು ಮಧ್ಯವರ್ತಿಯನ್ನು ತೆಗೆದುಕೊಂಡು ಮಧ್ಯವರ್ತಿಯ ಮುಖಾಂತರವಾಗಿ ನಾವು ಆರಾಧಿಸೋಣ ಎಂಬುದಾಗಿ ಅವ್ರು ನೆನೆಸಿಕೊಳ್ಳುವಂತವರಾಗಿರುತ್ತಾರೆ. There are many Christians putting on a poster in their house and they say, oh Lord Jesus, they're making a poster of the Jesus, making a Mother Mary's poster, and they say, you hear our prayer and then reach our prayer to the Lord. ಕೆಲವರು ಆ ಮರಿಯಳ ಒಂದು ಚಿತ್ರವನ್ನ, ಯೇಸುವಿನ ಚಿತ್ರ ಎಂಬುದಾಗಿ ಹೇಳಿಕೊಳ್ಳುವಂತ ಚಿತ್ರಗಳನ್ನ ಮಾಡಿಕೊಂಡು, ಓ ಮರಿಯಳೆ ಯೇಸುವೆ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳುವಂತವರಿದ್ದಾರೆ. Oh Lord Jesus is going to hear your prayer directly. You need not know, need no any mediator now. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಪ್ರಾರ್ಥನೆಯನ್ನು ನೇರವಾಗಿ ಕೇಳುವಂತವನಾಗಿದ್ದಾನೆ. ಈಗ ನಿಮಗೆ ಯಾವ ಮಧ್ಯವರ್ತಿಯೂ ಅವಶ್ಯಕತೆ ಇಲ್ಲ. He himself became mediator for you and God, and he gave his life for us. ಆತನು ತಾನೇ ನಿಮಗೂ ಮತ್ತು ದೇವರಿಗೂ ಮಧ್ಯವರ್ತಿಯಾಗಿ ಆತನು ನಮಗೋಸ್ಕರವಾಗಿ ಆತನ ಪ್ರಾಣವನ್ನು ಕೊಟ್ಟನು. Most of the Christians have a Jesus Christ photo in their houses.
ಅನೇಕ ಕ್ರೈಸ್ತರು ಎಂಬುದಾಗಿ ಅನಿಸಿಕೊಂಡಂತಹ ಜನರಿಗೆ ಯೇಸು ಕ್ರಿಸ್ತನ ಫೋಟೋ ಎಂಬುದಾಗಿ ಹೇಳಿಕೊಂಡು ಅವರ ಮನೆಯಲ್ಲಿ ಕೆಲವು ಫೋಟೋಗಳನ್ನು Let me ಇಟ್ಟುಕೊಂಡು tell you, that is not a photo of Jesus Christ. ನಾನು ಹೇಳ್ತೇನೆ ಪ್ರಿಯರೇ, ಅದು ಯೇಸು ಕ್ರಿಸ್ತನ ಫೋಟೋ ಅಲ್ಲ. That photo has been artist by artists called the world famous artist in the AD 1500. ಕ್ರಿಸ್ತ ಶಕ 1500ನೇ ಇಸ್ವಿಯಲ್ಲಿ ಒಬ್ಬ ಫೇಮಸ್ ಆದಂತಹ ಸುಪ್ರಸಿದ್ಧನಾದಂತಹ ಕಲಾಕಾರನಿಂದ ಬರೆಯಲ್ಪಟ್ಟಂತಹ ಒಂದು ಕಲಾಕೃತಿ ಅದಾಗಿದೆ ಪ್ರಿಯರೇ. AD 1500, long after Jesus' death and resurrection. ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ವಾದನ ಅನೇಕ ವರ್ಷಗಳ ನಂತರ ಕ್ರಿಸ್ತ ಶಕ 15ನೇ ಶತಮಾನದಲ್ಲಿ ಆ ಒಂದು ಚಿತ್ರವನ್ನು ಅವರು ಬರೆದರು. He never saw Jesus Christ physically by face. ಆತನೆಂದಿಗೂ ಸಹ ಯೇಸು ಕ್ರಿಸ್ತನನ್ನು ಮುಖಾಮುಖಿಯಾಗಿ ನೋಡಲಿಲ್ಲ. He was a heavy drinker. ಆತನು ದೊಡ್ಡ ಕುಡುಕ. Before in the morning when he starts his day, he has to take a lot of booze and then he start his painting work. ಆತನು ಬೆಳಿಗ್ಗೆ ಎದ್ದ ಕೂಡಲೇ ಬಹಳ ಎಣ್ಣೆ ಹೊಡ್ಕೊಂಡು ಕುಡ್ಕೊಂಡು ನಂತರ ಮಾತ್ರವೇ ಆತನು ತನ್ನ ಕೆಲಸವನ್ನು ಮುಂದುವರಿಸಬೇಕು. One day he painted a beautiful picture with big beard and a big hairs, and then he named as Lord Jesus Christ. ಒಂದು ದಿನ ಆ ಸುಂದರವಾದಂತ ಚಿತ್ರವನ್ನು ಆತನು ಬರೆದು ಒಳ್ಳೆ ಗಡ್ಡ ಮತ್ತು ಎಲ್ಲವನ್ನು ಸಹ ಬರೆದು ಆ ಒಂದು ಚಿತ್ರಕ್ಕೆ ಯೇಸು ಕ್ರಿಸ್ತನ ಚಿತ್ರ ಎಂಬುದಾಗಿ ಹೆಸರಿಟ್ಟ. And he painted that Lord's Supper, that also on the table, that picture also. ನಂತರ ಆತನು ಕರ್ತನ ಮೇಜ್ ಎಂಬುದಾಗಿ ಒಂದು ಮೇಜನ್ನಿಟ್ಟು ಆ ಚಿತ್ರವನ್ನು ಸಹ ಆತನು ಬರೆದ. Many Christians, they hang that beautiful picture of Jesus Christ in their house. They put lightings, they put candle, and they start worshipping. ಅನೇಕ ಕ್ರೈಸ್ತರು ಆ ಒಂದು ಚಿತ್ರವನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಅದಕ್ಕೆ ಸುತ್ತಲೂ ಲೈಟ್ ಗಳನ್ನ ಹಾಕಿ ಕ್ಯಾಂಡಲ್ ಅನ್ನು ಹಚ್ಚಿ ಅವರು ಆರಾಧನೆ ಮಾಡುವಂತರಾಗಿದ್ದಾರೆ. Did our Lord Jesus Christ have a long beard? ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಎಂದಾದ್ರೂ ಉದ್ದವಾದಂತ ಗಡ್ಡ ಇತ್ತ? Our Lord Jesus Christ have long hairs? ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಉದ್ದವಾದ ಕೂದಲಿತ್ತ? Is he black or white? ಆತನು ಕಪ್ಪಗಿದ್ನ ಬೆಳ್ಳಗಿದ್ನ? Is he fairer than anything? Fair or black? ಆತನು ಬಹಳ ಬೆಳ್ಳಗಿದ್ನ ಅಥವಾ ಕಪ್ಪಗಿದ್ನ? There may be many answers. ಇದೊಳ್ಳೆ ಅನೇಕ ಉತ್ತರಗಳಿರ್ಬೋದು. If you think his beard was long, ಬೆಳೆ ನೀವು ಅಂದ್ಕೊಂಡ್ರೆ ಆತನ ಗಡ್ಡ ಉದ್ದ ಇತ್ತು ಎಂಬುದಾಗಿ if ಅಂದ್ಕೊಂಡ್ರೆ, you think his hair was long, ಆತನ ಕೂದಲು ಉದ್ದ ಇತ್ತು ಎಂಬುದಾಗಿ ನೀವು ಅಂದ್ಕೊಂಡ್ರೆ, still you are in wrong place. ನೀವು ಇನ್ನೂ ಸಹ ತಪ್ಪಾದ ಸ್ಥಳದಲ್ಲಿ ಇದ್ದೀರಿ. He doesn't have beard, he doesn't have hair. ಆತನಿಗೆ ಗಡ್ಡನೂ ಇರ್ಲಿಲ್ಲ, ಕೂದಲು ಇರ್ಲಿಲ್ಲ. That was only his physical appearance for some of the period to redeem you and me. ಯಾಕೆಂದ್ರೆ ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಆ ಒಂದು ರೀತಿಯಾದಂತಹ ಆ ಒಂದು ಶಾರೀರಿಕವಾದಂತಹ ಪ್ರದಕ್ಷಿಣೆ ಮಾತ್ರವೇ ಅದಾಗಿತ್ತು. You cannot see him in physical appearance. ಯಾಕೆಂದ್ರೆ ಶಾರೀರಿಕವಾಗಿ ನೀವು ಆತನನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. For our classes, we give some of the poster and some of the pictures, like Jesus was walking on the water, Jesus was following with the disciples. It's only the pictures to understand we give that, but that is not Jesus Christ. ನಾವು ಕೆಲವು ಸಾರಿ ಯೇಸು ನೀರಿನ ಮೇಲೆ ನಡೆದಂತದ್ದು, ಯೇಸು ಆ ಅದ್ಭುತ ಕಾರ್ಯಗಳನ್ನು ಮಾಡುವಂತಹ ಚಿತ್ರಣವನ್ನ ಕೊಡುತ್ತೇವೆ. ಆ ಚಿತ್ರದಲ್ಲಿರುವಂತವರು ಖಂಡಿತವಾಗಿ ಸಹ ಯೇಸು ಕ್ರಿಸ್ತನಲ್ಲವೇ ಅಲ್ಲ. John chapter 4:24 says God is spirit. Those who worship him should worship in spirit and truth. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಆತ್ಮ ಸ್ವರೂಪನಾಗಿದ್ದಾನೆ, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. Not in truth and spirit, it is spirit and truth. ಸತ್ಯದಲ್ಲಿ ಆತ್ಮದಲ್ಲಿ ಅಲ್ಲ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ. Because he is spirit, you should start worshipping in spirit, then comes your truth. ಆತ್ಮನಾಗಿರೋದ್ರಿಂದ ಆತ್ಮೀಯವಾಗಿ ಪ್ರಾರಂಭಿಸಿ ಸತ್ಯಕ್ಕೆ ಬರುವಂತದ್ದಾಗಿದೆ. Angels are also spirits. ದೇವದೂತರು ಕೂಡ ಆತ್ಮಗಳೇ ಆಗಿದ್ದಾರೆ. They worship God. ಅವರು ದೇವರನ್ನು ಆರಾಧಿಸ್ತಾರೆ. They are intelligent worshippers. ಅವರು ಬೌದ್ಧಿಕವಾಗಿ ಆರಾಧಿಸುವಂತರು. As a human being, we are also intelligent worshippers. ಮನುಷ್ಯರಾದಂತ ನಾವು ಸಹ ಆ ಬುದ್ಧಿಯೊಳಗೆ ಆರಾಧಿಸುವಂತರಾಗಿದ್ದೇವೆ. Do not fall prey to any unwanted worships or any unintelligent worships, please. ದಯಮಾಡಿ ಎಂದಿಗೂ ಸಹ ಬೇಡದೇ ಇರುವಂತಹ ಬುದ್ಧಿ ಇಲ್ಲದೆ ಇರುವಂತಹ ಆರಾಧನೆಗೆ ಬಲಿಪಶುಗಳಾಗಬೇಡ್ರಿ.
Let us go ahead. That is 1 Corinthians chapter 15 and verse 46. ನಾವು ಮುಂದಕ್ಕೆ ನಾವು ಹೋಗೋಣ. 1 ಕೊರಿಂಥ 15ನೇ ಅಧ್ಯಾಯ ವರ್ಸ್ 46, brother. 1 ಕೊರಿಂಥ 15ನೇ ಅಧ್ಯಾಯ 46ನೇ ವಚನಕ್ಕೆ ನಾವು ಓದೋಣ. ಅದು ಆತ್ಮಿಕವಾದದ್ದು ಮೊದಲನೇದಲ್ಲ, ಪ್ರಾಕೃತವಾದದ್ದು ಮೊದಲನೇದು, ಆಮೇಲೆ ಆತ್ಮಿಕವಾದದ್ದು. Yes, that means these angels does not have a physical body. ಅದರ ಅರ್ಥವೇನೆಂದ್ರೆ ಈ ದೂತರಿಗೆ ಶಾರೀರಿಕವಾದಂತಹ ಒಂದು ಶರೀರ ಇಲ್ಲ. We have a first physical body. ಅದಕ್ಕೆ ಮೊದಲು we have a physical body first. ಶಾರೀರಿಕವಾದಂತಹ ಒಂದು ದೇಹವಿದೆ. After a first death we will be buried. ಮೊದಲನೇ ಮರಣದ ನಂತರ ನಾವು ಹೂಳಲ್ಪಡ್ತೇವೆ. Then when the Lord Jesus Christ comes, we will be raised again. ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ನಾವು ಪುನರುತ್ಥಾನವಾಗ್ತೇವೆ ಅಥವಾ ಎದ್ದೇಳ್ತೇವೆ. Then we will not have this physical body like a mud. We will have a glorious body. ನಮಗೆ ಈ ರೀತಿಯಾದಂತ ಒಂದು ಶಾರೀರಿಕ ದೇಹವಿರೋದಿಲ್ಲ, ಆತ್ಮಿಕ ದೇಹ ಅಥವಾ ಮಹಿಮಾ ಶರೀರವಿರ್ತದೆ. Then in that body we do not have any sinful nature in us. ಆ ಒಂದು ದೇಹದಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದಂತ ಪಾಪಮಯವಾದ ಸ್ವಭಾವವಿರೋದಿಲ್ಲ. That means we understand that these angels, those who have a spiritual body, they do not have the sinful nature in them. ಇಷ್ಟು ಅರ್ಥ ಮಾಡಿಕೊಳ್ಳಬೇಕು. ಆತ್ಮೀಕ ದೇಹದಲ್ಲಿರುವಂತ ಈ ದೂತರಿಗೆ ಯಾವುದೇ ರೀತಿಯಾದಂತ ಪಾಪಮಯವಾದಂತ ಸ್ವಭಾವ ಇರೋದಿಲ್ಲ. Then it comes a question, then how did that Lucifer sinned? ಈಗ ಮತ್ತೆ ಪ್ರಶ್ನೆ ಬರ್ತದೆ, ಆ ಲೂಸಿಫರ್ ಹೇಗೆ ಪಾಪ ಮಾಡ್ದ? That topic will come again when we come to the original topic of that study. ಆ ಒಂದು ಅಧ್ಯಯನದ ಮೂಲ ಅಧ್ಯಯನಕ್ಕೆ ಬರುವಾಗ ಆ ಒಂದು ಅಧ್ಯಯನ ನಮಗೆ ಬರ್ತದೆ. There are many interesting topics which I am just touching you and leaving you, that you have to wait for that time to come. ಬಹಳ ಆಸಕ್ತಿದಾಯಕವಾದಂತ ಅಂಶಗಳಿದೆ. ನಾನು ಸುಮ್ಮನೆ ಸ್ಪರ್ಶಿಸಿ ನಾನು ಬಿಡ್ತಾ ಇದ್ದೇನೆ. ಆ ಒಂದು ವಿಷಯಕ್ಕೋಸ್ಕರವಾಗಿ ನೀವು ಕಾಯಬೇಕು. Here I said they are spirits, they don't have a physical bodies. ನಾನು ಹೇಳಿದೆ ಆ ಆತ್ಮಗಳು ಅವಕ್ಕೆ ಶಾರೀರಿಕವಾದಂತ ದೇಹವಿಲ್ಲ. They don't have a sinful nature, lust in them. ಅವರಲ್ಲಿ ಪಾಪಮಯವಾದಂತ ಸ್ವಭಾವ, ಈ ಒಂದು ದುರಾಸೆ ಅಥವಾ ಆಸೆ ಅನ್ನೋದಂತದಿಲ್ಲ. But still, few of the times angels were seen as human beings. ಆದರೂ ಸಹ ಕೆಲವು ಸಾರಿ ದೇವದೂತರು ಮನುಷ್ಯರನ್ನು ನೋಡಿದರು. They were seen as a human being in Matthew chapter 28 verse 2 and 3. If you turn with me. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 2 ಮತ್ತು 3ನೇ ವಚನಕ್ಕೆ ನಿಮ್ಮ ಗಮನವನ್ನು ತಿರುಗಿಸುವುದಾದ್ರೆ, ಅವರು ಮನುಷ್ಯರ ರೂಪದಲ್ಲಿ ಕಾಣಿಸಿಕೊಂಡರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖ ಪ್ರಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳಗಿತ್ತು. See, the rolling stone, the angels rolling stone sitting on that stone, the people are looking at them. They are sitting as a physical men. ಇಲ್ಲಿ ಆ ಕಲ್ಲನ್ನು ಅವರು ಉರುಳಿಸುತ್ತಾ ಇರುವಂತಹ ಸಮಯದಲ್ಲಿ ಆ ಜನರು ನೋಡ್ತಾ ಇದ್ದಾರೆ, ಅವರು ಮನುಷ್ಯರ ರೂಪದಂತೆ ಅವರಿದ್ದರು. They are the men who were seeing they were the guards. They are sitting there, the soldiers. ಅಲ್ಲಿ ಆ ಒಂದು ಮನುಷ್ಯರು ಕೂತಂತವ್ರು ಅಂದುಕೊಂಡ್ರು ಅವ್ರ ಸೈನಿಕರು ಎಂಬುದಾಗಿ ಅಂದುಕೊಂಡ್ರು. Now in the book of Revelation chapter 15 and verse 6 says like this, just I will enumerate you that. Here it is said that, and the 7 angels came out of the temple having the 7 plagues, clothed in pure white linen and having their breasts girded and golden grids. chapter 15 and verse 6. 15ನೇ ಅಧ್ಯಾಯ 6ನೇ ವಚನದಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ನಾವು ಈ ರೀತಿಯಾಗಿ ನಾವು ಓದ್ತೇವೆ. 6ನೇ ವಚನ, 7 angels came out of the temple. 7 ಉಪದ್ರವಗಳನ್ನು ಕೈಯಲ್ಲಿ ಹಿಡಿದಿರುವ ಆ 7 ಮಂದಿ ದೇವದೂತರು ಬಂದರು. That's enough. Yes. That's enough. 7 angels with 7 lambs, 7 plagues, they came out. ಅಲ್ಲಿ 7 ಉಪದ್ರವಗಳನ್ನು ಕೈಯಲ್ಲಿ ಹಿಡಿದಿರುವ ಆ 7 ಮಂದಿ ದೇವದೂತರು ಬಂದರು. They're looking like a physical man there. ಅಲ್ಲಿ ಅವರು ಶಾರೀರಿಕವಾದ ಮನುಷ್ಯರ ಹಾಗೆ ಕಂಡು ಬರ್ತಾ ಇದ್ದಾರೆ. They do not have body. ಅವರಿಗೆ ದೇಹವಿಲ್ಲ. Yet few of the time, the special time, they will look like a human being there. ಆದರೂ ವಿಶೇಷವಾದಂತ ಸಂದರ್ಭದಲ್ಲಿ ಅವರು ಮನುಷ್ಯರ ಹಾಗೆ ಕಾಣಿಸಿಕೊಳ್ಳುತ್ತಾರೆ. Before I close, 1 or 2 topic points I will tell you and close there.
ನಾನು ಮುಗಿಸುವುದಕ್ಕಿಂತ ಮುಂಚಿತವಾಗಿ ಒಂದೆರಡು ಅಂಶಗಳನ್ನು ಹೇಳಿ ನಾನು ಮುಗಿಸ್ತೇನೆ. Angels take interest in human affairs also. ದೇವದೂತರು ಮನುಷ್ಯರ ಆ ಒಂದು ಮೋಹಗಳನ್ನು ಸಹ ಅವರು ತೆಗೆದುಕೊಳ್ಳುತ್ತಾರೆ ಅಥವಾ ಪ್ರೀತಿಯನ್ನು ಸಹ ತೆಗೆದುಕೊಳ್ಳುತ್ತಾರೆ. Angels take interest in human affairs. ದೇವದೂತರು ಮನುಷ್ಯರ ಪ್ರೀತಿಗಳಲ್ಲಿ ಅವರು ಆಸಕ್ತಿಯನ್ನು ಹೊಂದಿದ್ದಾರೆ. Whatever the affairs human have, in that also they have interest. ಮನುಷ್ಯರಿಗೆ ಯಾವುದರಲ್ಲೆಲ್ಲ ಆ ಒಂದು ಮೋಹ ಅಥವಾ ಪ್ರೀತಿ ಇದೆಯೋ ಅದರಲ್ಲಿಯೂ ಕೂಡ ಅವರಿಗೆ ಆಸಕ್ತಿ ಇರ್ತದೆ. Angels have been and will forever be involved in the interested in what happening on the lives in the human being. ಮನುಷ್ಯರ ಜೀವಿತದಲ್ಲಿ ಏನು ನಡೀತಾ ಇದೆಯೋ ಅದರಲ್ಲಿ ಯಾವಾಗಲೂ ಕೂಡ ಅವರು ಆಸಕ್ತಿ ಉಳ್ಳವರಾಗಿರ್ತಾರೆ. Daniel chapter 10 and verse 14 says, ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೇವೆ, now I have come to explain to you what will happen to your people in the future. This is what angel saying. ಅಲ್ಲಿ ದೇವದೂತನು ಹೇಳ್ತಾ ಇರುವಂತ ಮಾತೇನೆಂದ್ರೆ, ನಿನ್ನ ಜನರಿಗೆ ಭವಿಷ್ಯತ್ತಿನಲ್ಲಿ ಏನಾಗ್ತದೋ ಅದನ್ನ ನಾನು ನಿನಗೆ ತಿಳಿಸುವುದಕ್ಕೋಸ್ಕರವಾಗಿ ಬಂದಿದ್ದೇನೆ. For the vision concerned, what about your thinking? For that explanation I have come here. ಓ, ನೀನು ಆ ಒಂದು ದರ್ಶನದಲ್ಲಿ ಕಂಡುಕೊಂಡಂತಹ ಆ ಒಂದು ವಿವರಣೆ ಇಲ್ಲಿ ಬರುತ್ತಾ ಇದೆ. And if we look into the New Testament, Luke chapter 15 and verse 10 says, ಲೂಕನ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನ ಹೇಳುತ್ತದೆ, Lord Jesus said, likewise I say unto you. ಓ, ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ಅದೇ ರೀತಿಯಲ್ಲಿ ನಾನು ಹೇಳ್ತೇನೆ. There is a joy in the heaven in the presence of the angels. ಓ, ಅಲ್ಲಿ ಪರಲೋಕದಲ್ಲಿ ಒಂದು ಮಹಾ ಸಂತೋಷ ಉಂಟಾಗ್ತದೆ. In the angels of God over one sinner when repented, he said. ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂದನು. That means angels are also involved in the human affairs. What they are doing, what is happening in their goodness and in their needs, they are there also. ಓ, ಮನುಷ್ಯರ ಜೀವಿತದಲ್ಲಿ ಏನ್ ನಡೀತಾ ಇದೆ, ಅವರ ಒಳ್ಳೆತನದಲ್ಲಿ, ಅವರ ಅವಶ್ಯಕತೆಗಳಲ್ಲಿ ಏನಿದೆ ಎಂಬುದಾಗಿ ದೇವದೂತರು ಅವರ ಕುರಿತಾಗಿ ಕಾಳಜಿ ವಹಿಸುವಂತವರಾಗಿದ್ದಾರೆ. Even though they are the spiritual beings, ಅವರು ಆತ್ಮೀಕ ಅಸ್ತಿತ್ವಗಳಾದ್ರು, ಆತ್ಮಿಕ ವ್ಯಕ್ತಿಗಳಾಗಿದ್ದರು. like us human being, they are helping them. ನಮ್ಮ ಹಾಗೆ ಮನುಷ್ಯರಿಗೆ ಅವರು ಸಹಾಯ ಮಾಡುವಂತವರಾಗಿದ್ದಾರೆ. Angels are not meant to be worshipped. That you have to understand. ನೀವು ಅರ್ಥ ಮಾಡಿಕೊಳ್ಳಬೇಕಾದಂತ ವಿಷಯವೇನೆಂದ್ರೆ, ದೇವದೂತರು ಆರಾಧಿಸಲ್ಪಡೋದಕ್ಕೋಸ್ಕರವಾಗಿ ಇಲ್ಲ. Angels are sometimes mistaken by human being and human beings start worshipping them. ಓ, ಕೆಲವು ಸಾರಿ ಜನರು ಅಪಾರ್ಥ ಮಾಡಿಕೊಂಡು ದೇವದೂತರನ್ನು ಅವರು ಆರಾಧಿಸಿದರು. Even in the Bible, angels were mistaken and people started worshipping. Then angels rejected and said, no, not us. Worship God only. ದೇವರ ವಾಕ್ಯದಲ್ಲಿ ಸಹ ನಾವು ನೋಡ್ತೇವೆ, ಜನರು ಕೆಲವು ಸಾರಿ ದೇವದೂತರನ್ನ ದೇವರೆಂಬುದಾಗಿ ತಿಳಿದುಕೊಂಡು ಅವ್ರನ್ನ ಆರಾಧಿಸುವುದಕ್ಕೆ ಪ್ರಾರಂಭಿಸಿದಾಗ ದೇವದೂತರು ಹೇಳ್ತಾರೆ, ಓ, ನಮಗೆ ನೀವು ಆರಾಧಿಸಬೇಡ್ರಿ. ನಾವು In the book of Revelation, John's experience in the verse chapter 19 and verse 10, he says, ಓ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 10ನೇ ವಚನದಲ್ಲಿ ಆತನು ಹೇಳುವಂತವನಾಗಿದ್ದಾನೆ. ಆತನ ಒಂದು ಅನುಭವದಲ್ಲಿ ಆತನು ಹೇಳುವಂತವನಾಗಿದ್ದಾನೆ. 19ನೇ ಅಧ್ಯಾಯ, and I fell at his feet to worship him, but he said to me, no, no, no. ಅಲ್ಲಿ ಆತನ 10ನೇ ವಚನದಲ್ಲಿ ಇರ್ತಾನೆ, ಆಗ ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು ಅವನು ಮಾಡಬೇಡ ನೋಡು, ನಾನು ನಿನ್ನ ಮಾಡಬೇಡ ನೋಡು ಅಂದನು. The verse says like that, see that you do not do that, I am your fellow servant. ಓ, ಆತನು ಹೇಳುವಂತಹ ಮಾತೇನೆಂದ್ರೆ, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರನಿಗೂ ಜೊತೆಯ ದಾಸನಾಗಿದ್ದೇನೆ. Oh, your brethren who has the testimony of Jesus, worship God, not me, the angel said. ಓ, ಅಲ್ಲಿ ದೇವದೂತನ ಹೇಳುವಂತ ಮಾತೇನೆಂದ್ರೆ, ನಿನಗೂ ಯೇಸುವಿನ ದಾಸರಿಗೂ ಜೊತೆ ಸೇವಕನಾಗಿದ್ದಾನೆ ಹೊರತು ನನ್ನನ್ನು ನೀನು ಆರಾಧಿಸಬೇಡ ಎಂಬುದಾಗಿ ಹೇಳ್ತಾ ಇದ್ದಾನೆ. Dear brethren, as I close this second day, do not worship angels, do not worship photographs, do not worship men, do not worship mediator, worship only living God, Jesus Christ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು 2ನೇ ದಿನದ ಸಂದೇಶವನ್ನು ಮುಗಿಸ್ತಾ ಇರುವಾಗ ನಾನು ಹೇಳುವಂತ ಮಾತಿನಂದ್ರೆ, ಫೋಟೋಗಳನ್ನ ಆರಾಧಿಸಬೇಡ್ರಿ, ದೇವದೂತರನ್ನ ಆರಾಧಿಸಬೇಡ್ರಿ, ಮನುಷ್ಯರನ್ನ ಆರಾಧಿಸಬೇಡ್ರಿ, ಮಧ್ಯವರ್ತಿಗಳನ್ನ ಆರಾಧಿಸಬೇಡ್ರಿ. ಯೇಸು ಕ್ರಿಸ್ತನನ್ನು ಮಾತ್ರವೇ, ದೇವರನ್ನು ಮಾತ್ರವೇ ನೀವು ಆರಾಧಿಸಬೇಕೆಂಬುದಾಗಿ ನಾನು ಹೇಳ್ತೇನೆ.
He is the centrifugal force of our worship. ಆತನು ಮಾತ್ರವೇ ನಮ್ಮ ಆರಾಧನೆ ಕೇಂದ್ರ ಬಿಂದುವಾಗಿದ್ದಾನೆ. He is the center point, centrifugal force. He is the Lord whom should we worship. ನಾವು ಆರಾಧಿಸಬೇಕಾದಂತ ಕರ್ತನು ಆತನ ಕೇಂದ್ರ ಬಿಂದುವಾಗಿದ್ದಾನೆ. Shall we worship him again and again? ನಾವು ಆತನನ್ನು ಪುನಃ ಪುನಃ ಆರಾಧಿಸೋಣವೇ? He is worthy to be worshipped. ಆತನು ಆರಾಧಿಸಲ್ಪಡುವುದಕ್ಕೆ ಯೋಗ್ಯನಾಗಿದ್ದಾನೆ. Worthy is the Lamb of God. ಆ ಯಜ್ಞದ ಕುರಿಯಾದ ಆತನು ಧನ್ಯನಾಗಿದ್ದಾನೆ. The worship must reach to our Lord Jesus Christ who is in heaven. ಪರಲೋಕದಲ್ಲಿರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಆರಾಧನೆ ಸಲ್ಲಬೇಕು. We worship our God through Lord Jesus Christ. ನಾವು ನಮ್ಮ ದೇವರನ್ನು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಆರಾಧಿಸಬೇಕು. He became a mediator for you and me. ಆತನು ನನಗೂ ನಿನಗೂ ಮಧ್ಯವರ್ತಿಯಾಗಿ ಬಂದನು. He left his place. ಆತನು ತನ್ನ ಸ್ಥಳವನ್ನು ಬಿಟ್ಟನು. He became a servant. ಆತನು ದಾಸನಾದನು. He became a human being. ಆತನು ಮನುಷ್ಯನಾದನು. He washed your and mine feet. ನನ್ನ ಮತ್ತು ನಿನ್ನ ಕಾಲುಗಳನ್ನು ತೊಳೆದನು. You may question, when did he wash your and mine feet? ನನ್ನ ಮತ್ತು ನಿನ್ನ ಪಾದಗಳನ್ನು ಯಾವಾಗ ತೊಳೆದನೆಂಬುದಾಗಿರುವಂತ ಪ್ರಶ್ನೆ ನಿಮಗೆ ಬರ್ಬೋದು. He washed the feet of disciples, means he washed you and me. ಆತನು ತನ್ನ ಶಿಷ್ಯರ ಪಾದಗಳನ್ನು ತೊಳೆದನಂದ್ರೆ ಆತನು ನನ್ನ ಮತ್ತು ನಿನ್ನ ಪಾದಗಳನ್ನು ಸಹ ತೊಳೆದನು. Washing feet of disciples is also washing feet of you and me. ಆತನ ಶಿಷ್ಯರ ಪಾದಗಳನ್ನು ತೊಳೆಯುವಂತದ್ದು ಅಂದ್ರೆ ನನ್ನ ಮತ್ತು ನಿನ್ನ ಪಾದಗಳನ್ನು ಸಹ ತೊಳೆಯುವ ಹಾಗೆ. Oh, he loved you so much. ಆತನು ನಿನ್ನನ್ನು ಬಹಳವಾಗಿ ಪ್ರೀತಿಸಿದನು. Even today he loves you. ಈ ದಿನವೂ ಸಹ ಆತನು ನಿನ್ನನ್ನು ಪ್ರೀತಿಸ್ತಾನೆ. He is the only worthy to be worshipped. ಆತನು ಮಾತ್ರ ಆರಾಧಿಸಲ್ಪಡ್ಲಿಕ್ಕೆ ಯೋಗ್ಯನಾಗಿದ್ದಾನೆ. Let us surrender ourselves to him. ನಾವು ಆತನಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. As we are continuing studying about the angels, ನಾವು ದೇವದೂತರ ಕುರಿತಾಗಿ ಅಧ್ಯಯನವನ್ನು ಮುಂದುವರಿಸುತ್ತಾ ಇರುವಾಗ today we could study about the angels' speciality, their creation, their characteristics, their beings. ಈ ದಿನ ನಾವು ದೇವದೂತರ ವಿಶೇಷತೆಗಳನ್ನು ನಾವು ಕಲಿತಾ ಬಂದೆವು. ಅವರ ಅಸ್ತಿತ್ವ, ಅವರ ಸೃಷ್ಟಿ, ಅವರ ಸ್ವಭಾವದ ಕುರಿತಾಗಿ ಕಲಿತಾ ಬಂದೆವು. Tomorrow we will study the two separation of the angels. ನಾಳೆ ದಿನ ನಾವು ಎರಡು ಬೇರೆ ಬೇರೆ ದೇವದೂತಗಳನ್ನು ಕುರಿತು ಕಲಿಯೋಣ. There are two important parts in the angels. ದೇವದೂತರಲ್ಲಿ ಎರಡು ಪ್ರಾಮುಖ್ಯವಾದ ಭಾಗಗಳಿವೆ. Tomorrow we will study of that. ನಾವು ಅದನ್ನ ನಾಳೆ ದಿನ ಕಲಿಯೋಣ. May Lord bless you. May God give you grace to continue to study. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ನಾಳೆ ನಮ್ಮ